ಇಬ್ಬನಿ ತಬ್ಬಿದ ಇಳೆಯಲಿ ಚಿತ್ರದ ಒಂದು ಸುಂದರವಾದಂತಹ ಟ್ರೈಲರ್ ಅನ್ನ ನೋಡಿದ್ವಿ. ಆ ಟ್ರೈಲರ್ ಇದ್ದಂತಹ ಒಂದು ಮ್ಯಾಜಿಕ್ ಅನ್ನ ಐ ಆಮ್ ಶೋರ್ ಇಲ್ಲಿರೋ ಎಲ್ಲರೂ ಫೀಲ್ ಮಾಡಿರ್ತೀರ. ಈ ಮ್ಯಾಜಿಕ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಒಂದಷ್ಟು ಮ್ಯಾಜಿಷಿಯನ್ಸ್ ಒಟ್ಟಿಗೆ ಸೇರ್ಕೊಂಡಿದ್ದಾರೆ. ಸೊ ಮೊದಲನೇದಾಗಿ ಈ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ಈ ಚಿತ್ರದ ಏನಾಗಬೇಕು, ಲೈಟ್ಸಾ? ಓಕೆ, ಅಲ್ಲಿ ರೈಟ್ ಸೈಡ್ ಲೈಟ್ಸ್, ಆ ಲೈಟ್ಸ್ ಒಂಚೂರು ಆನ್ ಮಾಡ್ತೀರಾ? ಬರೇ ಲೈಟ್ ಕಲರ್ ಸ್ವಲ್ಪ ವೈಟ್ ಇರಲಿ, ಎಲ್ಲೋ ಬೇಡ ಅಂತ. ಅದಕ್ಕೆ ನಾನು ವೈಟ್ ಡ್ರೆಸ್ ಹಾಕೊಂಡ್ಬಂದಿದ್ದೇನೆ. ಮನು ಸರ್ ನೋಡೋಣ, ಟ್ರೈ ಮಾಡ್ತಾರೆ. ಓಕೆ ಡನ್. ಸೊ ಓಕೆ, ನಾನು ನಿಮಗೆ ಆಲ್ ರೈಟ್ ಕಂಟಿನ್ಯೂ ಮಾಡೋಣ. ಓಕೆ, ಈಗ ವೇದಿಕೆ ಸಜ್ಜಾಗಿದೆ. ಹಾಗಾದ್ರೆ ವೇದಿಕೆ ಮೇಲೆ ಮೊದಲ ಮ್ಯಾಜಿಷಿಯನ್ ಬರಮಾಡಿಕೊಳ್ಳೋಣ. ಅವ್ರ ಸ್ಕ್ರೀನಲ್ಲೂ ಪರ್ಫಾರ್ಮ್ ಮಾಡಿದ್ರೆ ಮ್ಯಾಜಿಕಲ್ ಆಗಿರುತ್ತೆ. ಸಿನಿಮಾ ನಿರ್ದೇಶನ ಕೇಳಿದ್ರು. ಹಾಗೆಯೇ ನಮ್ಮ ಪರಮವಾದ ಸಿಇಒ ಆದಂತಹ ಶ್ರೀನಿಶ್ ಶೆಟ್ಟಿ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ಓಕೆ, ನೀವು ಹತ್ರ ಇರಿ. ನೀವು ಇಲ್ಲಿದ್ರೆ ಮೈಕ್ ವಾಲ್ಯೂಮ್ ಬರ್ತೀನಿ. ಏನೋ ಮಾಡ್ತಿದ್ದ ಸೌಂಡ್ ಅಂತ ಏನ್ ಸರ್? ಅಯ್ಯೋ, ಕಡಿಮೆ ಮಾಡ್ಬೇಕಿನ್ನ. ಆಲ್ರೈಟ್, ಈಗ ಈ ಚಿತ್ರದ ನಾಯಕ ನಟ, ನಮ್ಮ ಕನ್ನಡದ ಟ್ಯಾಲೆಂಟು, ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ವಿಧಾನ ಅವರನ್ನ. ಮತ್ತೊಮ್ಮೆ ನಮ್ಮ ಕನ್ನಡದ ಹೆಮ್ಮೆಯ ಕಲಾವಿದೆ ಅಂಕಿತಾ ಅಮರ್ ಅವರು ಪ್ಲೀಸ್. ಈಗ ಎಲ್ಲರ ಮನಸ್ಸಲ್ಲಿ ರಾಧೆಯಾಗಿ ಕಾಣಿಸ್ಕೋತಾ ಇರುವಂತಹ ಮಯೂರಿ ನಟರಾಜ ಆನ್ ಸ್ಟೇಜ್ ಪ್ಲೀಸ್. ನಮ್ಮ ಈ ಚಿತ್ರದ ಡಿಒಪಿ ಶ್ರೀವತ್ಸನ್ ಸೆಲ್ವರಾಜನ್ ಸರ್. ಈ ಚಿತ್ರಕ್ಕೆ ಒಂದು ಮ್ಯೂಸಿಕ್ ಮೂಲಕ ಒಂದು ಮ್ಯಾಜಿಕಲ್ ಟಚ್ ಕೊಟ್ಟಂತಹ ಚಿತ್ರದ ಸಂಗೀತ ನಿರ್ದೇಶಕರು ಗಗನ್ ಬಡೇರಿಯಾ ಅವರು. ವೆಲ್ಕಮ್ ಸರ್. ಅಂಡ್ ದಿಸ್ ಇಸ್ ಅವರ್ ಫೇವರೇಟ್ ಪಾರ್ಟ್. ಈ ಚಿತ್ರಕ್ಕೆ ಡೈರೆಕ್ಟರ್ ತರಾನೇ ಎಡಿಟಿಂಗ್ ನ ಒಂದು ಇನ್ಚಾರ್ಜ್ ತಗೊಂಡ ನಮ್ಮ ರಕ್ಷಿತ್ ಕಾಪು ಅವರು ಬರಬೇಕು. ಎಡಿಟರ್ ಕಮ್ ಆಕ್ಟರ್. ಇವ್ರ ಬಗ್ಗೆ ಇಷ್ಟೆಲ್ಲ ಹೊಗಳ್ಬೇಕಂತ ನಂಗೆ ನಿನ್ನೆ ಹೇಳಿದ್ದಾರೆ, ಹಾಗಾಗಿ ಇದನ್ನೆಲ್ಲ ಹೇಳಿದ್ದಾರೆ. ಅಂಡ್ ವೆಲ್ಕಮ್. ಇದು ನಮ್ಮ ಟಾಸ್ಕ್. ಲೆಟ್ಸ್ ಹಿಯರ್ ಇಟ್ ಫಾರ್ ಇಬ್ಬನಿ ತಬ್ಬಿದ ಇಳೆ ಪ್ಲೀಸ್. ಸ್ಪೆಷಲ್ ಅನೌನ್ಸ್ಮೆಂಟ್. ನೀವು ಆಲ್ರೆಡಿ ಟ್ರೈಲರ್ ಅಲ್ಲಿ ನೋಡಿರ್ತಾರೆ, ಐ ಆಮ್ ಶೋರ್. ನಮ್ಮ ನಿರ್ದೇಶಕರು ಅದ್ರ ಬಗ್ಗೆ ಹೇಳ್ತಾರೆ. ಗೀತಾಂಜಲಿ ಚಿತ್ರದ ಮೂಲಕ ಕಾಣಿಸ್ಕೊಂಡಂತಹ ಗಿರಿಜಾ ಶೆಟ್ಟರ್ ಅವರು ಸರಿಸುಮಾರು ಒಂದು 20 ವರ್ಷಗಳ ನಂತರ ಮತ್ತೆ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ಮಣಿರತ್ನಂ ಸರ್ ಅವರ ನಿರ್ದೇಶನದಲ್ಲಿ ಬಹಳ ಬ್ಯೂಟಿಫುಲ್ ಆಗಿ ಕಣ್ಣನ್ನು ಮಾಡ್ತಿದ್ರಿ. ಸೊ ಈಗ ಆಡಿಯನ್ಸ್ ಆಗಿ ಹೇಳಿ, ಈ ಟ್ರೈಲರ್ ನಿಮ್ಗೆ ಎಷ್ಟು ಇಷ್ಟ ಆಯ್ತು? ತುಂಬಾ ಚೆನ್ನಾಗಿದೆ ಟ್ರೈಲರ್, ತುಂಬಾ ಚೆನ್ನಾಗಿದೆ. ನನಗೆ ಡೈಲಾಗ್ಸ್ ಅಂದ್ರೆ ಇಲ್ಲಿ ಥಿಯೇಟರ್ ಅಲ್ಲಿ ಸ್ವಲ್ಪ ಇಲ್ಲಿ ಪ್ರಾಬ್ಲಮ್ ಅನಿಸ್ತು, ಸ್ವಲ್ಪ ಕರೆಕ್ಟಾಗಿ ಕೇಳ್ತಾ ಇರಲಿಲ್ಲ. ಯೂಟ್ಯೂಬ್ ಅಲ್ಲೆಲ್ಲ ಸೂಪರ್ ಆಗಿ ಕೇಳಿಸುತ್ತೆ. ಬಟ್ ಇಟ್ಸ್ ಅ ಬ್ಯೂಟಿಫುಲ್ ಟ್ರೈಲರ್. ಆ್ಯಂಡ್ ನಾನು ಸಿನಿಮಾ 3 ಸಲ ನೋಡ್ಬಿಟ್ಟಿದ್ದೀನಿ ಆಲ್ರೆಡಿ. ಸೊ ಇಬ್ಬನಿ ತಬ್ಬಿದ ಇಳೆಯಲ್ಲಿ ಅನ್ನೋ ಚಿತ್ರ, ಇದರಲ್ಲಿ ಹೇಳುತ್ತೆ ಲವ್ ಇಸ್ ಆಲ್ ಅಬೌಟ್ ಮ್ಯಾಜಿಕ್ ಅಂತ ಹೇಳಿ. ಆ ಮ್ಯಾಜಿಕ್ ನ ಫೀಲ್ ಮಾಡುವಂತಹ ಒಂದು ಬ್ಯೂಟಿಫುಲ್ ಪ್ರೀತಿ. ಯಾವ ಒಂದು ಮ್ಯಾಜಿಕ್ ನಿಮಗೆ ತುಂಬಾ ಇಷ್ಟ ಆಯ್ತು? ಎಸ್, ಈ ಸಿನಿಮಾನ ನಾನು ನಿರ್ಮಾಣ ಮಾಡ್ಬೇಕಂತ. ಡೆಫಿನೆಟ್ಲಿ ಚಾನ್ದು ರೈಟಿಂಗ್. ಯಾಕಂದ್ರೆ ನಾನು ಈ ಜಾನರಲ್ಲಿ ಸುಮಾರು ನಾವು ಲವ್ ಸ್ಟೋರೀಸ್ ನೋಡಿರ್ತೀವಿ, ಬಟ್ ಅದರಲ್ಲಿ ಚಾನ್ ರೈಟಿಂಗ್ ಅಲ್ಲಿ ಏನೋ ಒಂದು ಸ್ಪೆಷಾಲಿಟಿ ಇದೆ. ತುಂಬ ಸ್ಮೂತ್ ಆಗಿ ಸೀನ್ಸ್ಗಳನ್ನ ತಗೊಂಡೋಗ್ತಾರೆ. ಆ್ಯಂಡ್ ಕೆಲವೊಂದು ಸ್ವಲ್ಪ ಉದ್ದೋದು ಬರೀತಾರೆ ಕೆಲವೊಂದ್ಸಲ, ಬಟ್ ಅದೆಲ್ಲ ಕಟ್ ಮಾಡಿದ್ದಾರೆ ಇವಾಗ. ಆ್ಯಂಡ್ ನಾನು ಆಲ್ರೆಡಿ ಹೇಳಿದಾಗ 3 ಸಲ ಸಿನಿಮಾ ನೋಡಿದ್ದೀನಿ ಆಲ್ರೆಡಿ. ಆ್ಯಂಡ್ ನಾನು ತುಂಬ ವೇಟಿಂಗ್ ಜನರದ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡೋಕ್ಕೆ.
And your reaction about all our beautiful actors, Vihan, Ankita, Mayuri. ನಾನು ಶೂಟಿಂಗ್ ಟೈಮಲ್ಲೇ ಚೆನ್ನಾಗಿ ಹೇಳ್ತಾ ಇದ್ದೆ ದಟ್ ಬೋತ್ ಆರ್ ವಂಡರ್ಫುಲ್ ಪರ್ಫಾರ್ಮರ್ಸ್ ಅಂತ. ಅಂಕಿತಾ ಅಮರ್ ಅಂತೂ ಐ ಆಮ್ ಶ್ಯೂರ್ ಪೀಪಲ್ ಆರ್ ಗೋಯಿಂಗ್ ಟು ಟಾಕ್ ಅಬೌಟ್ ಹರ್ ಪರ್ಫಾರ್ಮೆನ್ಸ್. ನಾನು ಸಿನಿಮಾ ನೋಡಿದ್ಮೇಲೆ ಸ್ಪೆಷಲಿ ಕಾಲ್ಡ್ ಹರ್ ಆ್ಯಂಡ್ ವಿಶ್ಡ್ ಹರ್. ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್. ಐ ಥಿಂಕ್ ಐ ಆಮ್ ಶ್ಯೂರ್ ದಿಸ್ ಟೈಮ್ ಈ ವರ್ಷದ್ದು ಬೆಸ್ಟ್ ಆ್ಯಕ್ಟರ್ ಆ್ಯಂಡ್ ಬೆಸ್ಟ್ ಆ್ಯಕ್ಟ್ರೆಸ್ ಎರಡು ವಿಹಾನ್ ಆ್ಯಂಡ್ ಅಂಕಿತಾಗೆ ಹೋಗುತ್ತೆ. ವಿಹಾನ್ ಅಂದರೆ ಈಸ್ ವೆರಿ ಸಟಲ್, ಬಟ್ ಅಂದರೆ ನಾರ್ಮಲ್ ಆಗಿ ಸಟಲ್ ಆಗಿ ಪರ್ಫಾರ್ಮ್ ಮಾಡಿದಾಗ ಗೊತ್ತಾಗಲ್ಲ ಅವ್ನು ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾನೆ. ಅಂದರೆ ಬಿಕಾಸ್ ನನ್ನ ಪರ್ಸ್ನಲಿ ನನಗೆ ತುಂಬ ಇಷ್ಟ ಪೀಪಲ್ ಆರ್ ವೆರಿ ಸಟಲ್ ಆ್ಯಂಡ್ ದೇರ್ ಎಕ್ಸ್ಪ್ರೆಸಿವ್ ಆ್ಯಂಡ್ ವಿಹಾನ್ ಹ್ಯಾಸ್ ದಟ್ ಸ್ಪಾರ್ಕಲ್ ಇನ್ ದ ಐಸ್. ಪ್ರತಿಯೊಂದು ವಿಷಯಗಳನ್ನು ಬರೀ ಕಣ್ಣಲ್ಲೇ ಕನ್ವೆ ಮಾಡುವಂತಹ ಒಂದು ಕೆಪಬಿಲಿಟಿ ಇರುವಂತಹ ಒಬ್ಬ ಆ್ಯಕ್ಟರ್. ಆ್ಯಂಡ್ ಮಯೂರಿ ನಟರಾಜ್ ಅವರು ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅಂದರೆ ಅವರು ಒಂದು 7-8 ಸೀನಲ್ಲಿ ಬರ್ತಾರೆ ಅಷ್ಟೇ, ಬಟ್ ಆ 7-8 ಸೀನಲ್ಲಿ ನಾನು ಇದ್ದೀನಿ ಅಂತ ಹೇಳೋದು 100%. ಸೊ ಆ್ಯಕ್ಟರ್ ಅದ್ಭುತ. Thank you, Raju. I'm sure ಅವರೆಲ್ಲರೂ ಆಮೇಲೆ ಮಾತ್ರ ಪ್ರಶ್ನೆ ಕೇಳ್ತಾರೆ. So now moving on to our director Chandrajit sir. On this occasion, trailer launch ಆಗಿದೆ. How happy are you? ಅದು ಸೌಂಡ್ ಸರ್ ಸೌಂಡ್ ಮಿಕ್ಸ್ ಕರೆಕ್ಟಾಗಿಲ್ಲ. ನೀವು ಮನೆಗೆ ಹೋಗಿ ನೋಡಿದ್ರೆ ಯು ಹ್ಯಾವ್ ಬೆಟರ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಯೂಶಲಿ ನಾನು ಸಿನಿಮಾದ ಯಾವುದೇ ಡಿಪಾರ್ಟ್ಮೆಂಟ್ ಬಂದರೆ ಅದೇನೇ ಡಿಪಾರ್ಟ್ಮೆಂಟ್ ಆಗಲಿ ಕಂಪ್ಲೀಟ್ ಇನ್ವಾಲ್ವ್ ಆಗ್ತೀನಿ. ಏನೋ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಐ ಟ್ರಸ್ಟ್ ದ ಪೀಪಲ್ ಹೂ ಆರ್ ವರ್ಕಿಂಗ್ ಆನ್ ದ್ಯಾಟ್, ಬಟ್ ಸ್ಟಿಲ್ ಐ ಬಿಲೀವ್ ದೇ ಆರ್ ಹ್ಯೂಮನ್ಸ್. ಏನೋ ತಪ್ಪು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ನಾನು ಅದು ಏನೇ ಕಾಸ್ಟ್ಯೂಮ್ ಆದರೂ ಬಿಡೋದು, ನಾನು ಐ ವಿಲ್ ಗೆಟ್ ಇನ್ವಾಲ್ವ್ ಇನ್ ಇಟ್. ಬಟ್ ಫಾರ್ ದ ಫಸ್ಟ್ ಟೈಮ್ ಇನ್ ಮೈ ಲೈಫ್ ಟ್ರೇಲರ್ ಅಂತ ಬಂದಾಗ, ವಿಚ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ದ ಫಿಲ್ಮ್, ಫೇಸ್ ಆಫ್ ದ ಫಿಲ್ಮ್, ಮಾರ್ಕೆಟಿಂಗ್ ತುಂಬ ಹೆಲ್ಪ್ ಆಗುವಂಥ ಇದು. ಐ ಬ್ಲೈಂಡ್ಲಿ ಟ್ರಸ್ಟೆಡ್ ರಾಕೇಶ್, ನಮ್ಮ ಟ್ರೇಲರ್ ರೈಟರ್, ಆ್ಯಂಡ್ ರಕ್ಷಿತ್. ಆ್ಯಂಡ್ ಅದೇನು ಇನ್ವಾಲ್ವ್ಮೆಂಟೇ ಇಲ್ಲ. ಆ್ಯಂಡ್ ಬ್ಯೂಟಿಫುಲಿ ಕಟ್ ಮಾಡಿದ್ದಾರೆ. ನಾನು ಕೂತಿದ್ರು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಸೊ ಬಿಗ್ ಥ್ಯಾಂಕ್ಸ್ ಟು ದೆಮ್ ಬೋತ್. ಆ್ಯಂಡ್ ಆಫ್ಕೋರ್ಸ್ ಮಾಡಿದ ಆ್ಯಕ್ಟರ್ಸ್, DOP, ಮ್ಯೂಸಿಕ್ ಡೈರೆಕ್ಟರ್ ಎಲ್ಲ ಇದ್ದಾರೆ. ಬಟ್ ಐ ಥಿಂಕ್ ಟ್ರೇಲರ್ ಎಡಿಟರ್, ಟ್ರೇಲರ್ ಅಂತ ಬಂದಾಗ ಟ್ರೇಲರ್ ಎಡಿಟರ್ ಹ್ಯಾಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಸೊ ಅವ್ರಿಗೆ ಕಂಪ್ಲೀಟ್ ಥ್ಯಾಂಕ್ ಯು ಸರ್. ವಿಹಾನ್, ಭಟ್ರ ಗರಡಿಯ ನಂತರ ಈಗ ಶೆಟ್ರ ಗರಡಿಗೆ ಎಂಟ್ರಿ ಆಗಿರೋದು. ನಮಸ್ಕಾರ ಎಲ್ರಿಗೂ. ಸೊ ಮೊದಲನೇದಾಗಿ ಎಲ್ಲ ಇಲ್ಲಿ ಬಂದು ಸ್ವಲ್ಪ ಲೇಟ್ ಆಯಿತು ಕಾದಿದ್ದಕ್ಕೆ ಸಾರಿ, ಮತ್ತು ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿರೋದಕ್ಕೆ. ಅನುಶ್ರೀ ಅವರು ಹೇಳಿರೋಂಗೆ ಇವಾಗಲೇ ಸಾಂಗ್ ಎಲ್ಲ ನಿಮ್ಮೆಲ್ರಿಗೂ ತುಂಬ ಇಷ್ಟ ಆಗಿದೆ. ಸೊ ಸಿನಿಮಾ ಕೂಡ ನಿಮ್ಗೆ ಅಷ್ಟೇ ಇಷ್ಟ ಆಗುತ್ತೆ ಅಂತ ನಂಬಿದ್ದೀವಿ. ನಾನು ಜಾಸ್ತಿ ಸಿನಿಮಾ ನೋಡಿ ಅಂತ ಫೋರ್ಸ್ ಮಾಡೋಕ್ಕಾಗಲ್ಲ, ಬಿಕಾಸ್ ಐ ಆಮ್ ಶ್ಯೂರ್ ನೀವು ನೋಡಿದಾಗ ನಿಮ್ಗೆ ತುಂಬ ಇಷ್ಟ ಆಗಿ ಇನ್ನೂ 4 ಜನ ಕರ್ಕೊಂಡ್ಬರ್ತೀರಾ. ನಮ್ಮ ಟೀಮ್ ಬಗ್ಗೆ ಹೇಳೋದಾದರೆ, ನನಗೆ ಚಂದ್ರಜಿತ್ ಅವರು ಫಸ್ಟ್ ಡೇಯಿಂದ ನಮ್ಮ ಮನೆಗೆ ಬಂದು ನನಗೆ ಈ ಸ್ಟೋರಿ ಹೇಳಿದಾಗಿಂದ ನಂಗೆ ಚಾಲೆಂಜಿಂಗ್ ಏನು ಅನಿಸುತ್ತೆ ಅಂದರೆ, ನಾನು ಪಂಚತಂತ್ರದಲ್ಲಿ ತುಂಬ ಹೈಪರ್ ಆ್ಯಕ್ಟಿವ್ ಪರ್ಫಾರ್ಮೆನ್ಸ್ ಮಾಡಿದ್ದೆ. ಸೊ ಐ ವಾಸ್ ಲುಕಿಂಗ್ ಫಾರ್ ಸಮಥಿಂಗ್ ವೆರಿ ಸೀರಿಯಸ್ ರೋಲ್, ಸೆಟಲ್ ಆಗಿ, ಏನು ಜಾಸ್ತಿ ಚಾಲೆಂಜಿಂಗ್ ಆಗಿದೆ ಅಂದರೆ ಕಣ್ಣಲ್ಲೇ ಪರ್ಫಾರ್ಮ್ ಮಾಡೋದಿದೆಯಲ್ಲ ತುಂಬ ಕಷ್ಟ. ಸೊ ನಾನು ಅದನ್ನು ಆ ಥರದ್ದು ನೋಡ್ತಾ ಇದ್ದೆ. ಸೊ ಅವಾಗ ಬಂದಿದ್ದು ಈ ಸಿನಿಮಾ. ಸೊ ಅವತ್ತಿಂದ ಮನಸ್ಪೂರ್ವಕವಾಗಿ ಇಷ್ಟಪಟ್ಟು ಈ ಸಿನಿಮಾ ಮಾಡಿದೆ. ಇವತ್ತೂ ಅಷ್ಟೇ. ನಾನು ಆ ಕಳೆದಿದ್ದೀನಿ 2 ವರ್ಷ ಆಯ್ತಲ್ಲ, 2 ವರ್ಷ ಹೆಂಗೆ ಕಳೀತು ಅಂತ ನನಗೆ ಗೊತ್ತಾಗಿಲ್ಲ. ಅದು ಬಿಟ್ಟರೆ ಐ ಆಲ್ವೇಸ್ ತುಂಬ ನಾನು ರಕ್ಷಿತ್ ಸರ್ ಮುಂದೆ ಹೇಳೋಕ್ಕಾಗಲ್ಲ, ಬಟ್ ರಕ್ಷಿತ್ ಥ್ಯಾಂಕ್ ಯು ಸೋ ಮಚ್. ಇಂಡಸ್ಟ್ರಿಲಿ ಯೂಶ್ವಲಿ ತುಂಬ ನೋಡಿ ಮಾಡಿ ತಗೋತಾರೆ. ಸೊ ಹಿ ವಾಸ್ ದ ಒನ್ ಪೊಟೆನ್ಷಿಯಲ್ ನೋಡಿ, ಟ್ಯಾಲೆಂಟ್ ನೋಡಿ ತಗೊಳ್ಳೋ ಪ್ರೊಡ್ಯೂಸರಲ್ಲಿ ಕೆಲವರಲ್ಲಿ ಇವರೊಬ್ಬರು. ಸೊ ನಾನು ರಕ್ಷಿತ್ ಅವ್ರಿಗೆ ಹೇಳಿದ್ದೆ ಫಸ್ಟ್, ಅವರು ನನ್ನ ತೊಗೊಂಡಾಗ ನನ್ನ ಮೆಸೇಜ್ ಹಾಕಿದೆ. ಏನು ಮೆಸೇಜ್ ಹಾಕಿದೆ? ನಾನು ದಟ್ ಯು ವಿಲ್ ನೆವರ್ ರಿಗ್ರೆಟ್ ಮೈ ಪರ್ಫಾರ್ಮೆನ್ಸ್ ಅಂತ ಹಾಕಿದೆ. ನೋ, ನಾನು ಅವ್ರಿಗೆ ಜ್ಞಾಪಕ ಇಟ್ಕೊಂಡಿದ್ದೆ.
ಒಂದು ಚಿಕ್ಕ ಮಗು ಆಟ ಮಾಡಿ ತಗೊಳುತ್ತಲ್ಲ ಆ ಥರ ಎಲ್ಲರ ಹತ್ರ ತಗೋತಾ ಇದ್ರು. ಅದು ಬಿಟ್ಟರೆ ಈ ಸಿನಿಮಾದ ಟ್ರೂ ಹೀರೋ ಹೀರೋಯಿನ್ ಅಥವಾ ಪ್ರೊಟಾಗನಿಸ್ಟ್ ನೀವೇನು ಹೇಳ್ತೀರಾ, ಈ ಸಿನಿಮಾ ಪ್ರತಿಯೊಬ್ಬರಿಗೂ ಗೊತ್ತು. ಇದು ನಿಜವಾದ ಹಕ್ಕು, ನಿಜವಾದ ಈ ಇದೆಲ್ಲ ಕೊಡ್ತಾರೋ ನೀವು ಕಾಂಪ್ಲಿಮೆಂಟ್ಸ್, ಅದು ನಿಜವಾಗ್ಲೂ ರೈಟ್ಸ್ ಇರೋದು ಸಿನಿಮಾಟೋಗ್ರಫರ್ಗೆ ಮತ್ತು ಮ್ಯೂಸಿಕ್ ಡೈರೆಕ್ಟರ್ಗೆ. ಅದೆಲ್ಲರಿಗೂ ಗೊತ್ತು. ನಮಗೆಲ್ಲ ಹೆಂಗಂದ್ರೆ ಆ್ಯಕ್ಟರ್ಸ್ಗೆ ಡೈರೆಕ್ಟರ್ ನಿಂತ್ಕೊಂಡೆಲ್ಲ ಹೇಳ್ಕೊಡ್ತಾ ಇದ್ರು ಹಿಂಗೆ ಇಷ್ಟೇ ಅಂತ. ಸೊ ನಮಗೆ ಗೊತ್ತಿತ್ತು ನಮ್ಗೆ ಇಷ್ಟೇ ಲಿಮಿಟ್ಸು ಇಷ್ಟರಲ್ಲಿ ಮಾಡ್ಬೇಕಂತ. ಬಟ್ ಒಬ್ಬ ಡೈರೆಕ್ಟರ್ ವಿಷನ್ನ ಮ್ಯಾಚ್ ಮಾಡಿ ಆ ವೇವ್ ಲೆಂತ್ಗೆ ಅದನ್ನು ಅವ್ರ ತಲೆಯಲ್ಲಿರೋದನ್ನ ಆಚೆ ಎಕ್ಸಿಕ್ಯೂಟ್ ಮಾಡೋದಿದೆಯಲ್ಲ, ಅದಕ್ಕೆ ಸಿನಿಮಾಟೋಗ್ರಫರ್ ಮತ್ತು ಮ್ಯೂಸಿಕ್ ಡೈರೆಕ್ಟರ್ದು ತುಂಬ ಸಾಥ್ ಬೇಕಾಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಶಿವರ್ಧನ್ ಸರ್, ಗಗನ್ ಸರ್, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ರಕ್ಷಿತ್ ಅವ್ರು ಯಾವುದು ಸೆಟ್ಟಿಗೆ ಬರ್ತಾ ಇರಲಿಲ್ಲ, ಅವ್ರು ಇನ್ವಾಲ್ವ್ ಆಗಲ್ಲ, ಯಾವಾಗಲೂ 1-2 ಸಲ ಬಂದೋದ್ರು ಅಷ್ಟೇ. ಬಟ್ ಸೆಟ್ಟಲ್ಲಿ ಯಾರಿಗೂ ಏನೋ ತೊಂದರೆ ಇಲ್ಲದೆ ಯಾವಾಗಲೂ ಡೈಲಿ ಬಂದು ನೋಡ್ಕೊಳ್ತಾ ಇದ್ದಿದ್ದು ಶ್ರೀನೇಶ್ ಅವರು, ನಮ್ಮ CEO. ಸೊ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಕೋಸ್ಟಾರ್ಸ್ಗೂ ಥ್ಯಾಂಕ್ಸ್ ಅ ಲಾಟ್. ತುಂಬ ಸೆಲ್ಫ್ಲೆಸ್ ಆಗಿ ನನ್ನ ಜೊತೆ ಪರ್ಫಾರ್ಮ್ ಮಾಡಿದ್ದಕ್ಕೆ ಇಬ್ರಿಗೂ. ಆಮೇಲೆ ಎಡಿಟರ್ ರಕ್ಷಿತ್. ಸೊ ಅಲ್ಲ, ನಿಮ್ಗೂ ಹೇಳಿದಾರೆ ಅವರು ಹೋಗಲಿ ಅಂತ. ಸೊ ಅಷ್ಟೇ. ಸೊ ಸಿನಿಮಾ ನೋಡಿ ಹೀಗೆ ಸಪೋರ್ಟ್ ಮಾಡ್ತೀರಿ ಈ ಥರ ಪೊಟೆನ್ಷಿಯಲ್ ಆ್ಯಕ್ಟರ್ಸ್ಗೆ, ಪೊಟೆನ್ಷಿಯಲ್ ರೈಟರ್ಸ್ಗೆ. ಇನ್ನೊಂದು ಹೇಳ್ಬೇಕಂತಿದ್ದೆ, ಇನ್ನೊಂದರೆ ಇಂಡಸ್ಟ್ರಿಯಲ್ಲಿ ನಾನು ನೋಡಿದ್ದು ರೈಟರ್ಸ್ಗೆ ಈ ಸಿನಿಮಾ ನೋಡಿದ್ಮೇಲೆ ಎಲ್ರಿಗೂ ಅನ್ಸೋದು ಏನಂತಂದರೆ ರೈಟರ್ಸ್ಗೆ ತುಂಬ ಪ್ರಾಮುಖ್ಯತೆ ಕೊಡಬೇಕು ಪ್ರತಿಯೊಬ್ಬರು. ಆವಾಗಲೇ ಈ ಥರ ಸಿನಿಮಾಗಳು ನೋಡೋಕ್ಕೆ ಸಾಧ್ಯ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಸೊ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ವಿಹಾ. ಅಂಕಿತಾ, ಸಹಜವಾಗಿ ನಿಮ್ಮ ಕನ್ನಡ ಎಲ್ಲರಿಗೂ ಬಹಳ ಇಷ್ಟ ಆಗುತ್ತೆ. ಈ ಸಿನಿಮಾದಲ್ಲಿ ನಿಮ್ಮ ಕನ್ನಡ ಅತ್ಯದ್ಭುತವಾಗಿದೆ. ಅದ್ರ ಬಗ್ಗೆ ನಾವು ಸಿನಿಮಾ ರಿಲೀಸ್ ಆದ್ಮೇಲೆ ನೋಡ್ತೇವೆ. ಹೇಳಿ, ಎಷ್ಟು ಖುಷಿ ಆಯ್ತು ಟ್ರೈಲರ್ ನೋಡಿ ನಿಮಗೆ? ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು ಬಂದಿರೋದಕ್ಕೆ, ಹಾಗೂ ಸಾಕಷ್ಟು ಸಮಯ ಕಾದಿದ್ದೀರಾ, ಕ್ಷಮೆ ಇರಲಿ ನಮ್ಮ ಟೀಮಿಂದ. ಬಟ್ ಟ್ರೈಲರ್ ನೋಡಿ ಆನೆಸ್ಟಾಗಿ ಹೇಳ್ಬೇಕಂದ್ರೆ ನನ್ನ ತಂದೆ ತಾಯಿ ಮಿಸ್ ಮಾಡಿಕೊಂಡೆ. ನೋಡಿದಿದ್ರೆ ಖುಷಿ ಪಟ್ಟಿರೋರು. ಬಟ್ ಯೂಟ್ಯೂಬಲ್ಲಿ ಬರುತ್ತೆ, ವೆಯ್ಟಿಂಗ್ ಅವರಿಬ್ಬರು ರಿಯಾಕ್ಷನ್ ಮತ್ತು ರೆಸ್ಪಾನ್ಸ್ ಹೇಗಿರುತ್ತೆ ಅಂತ ನೋಡೋದಕ್ಕೆ. ಬಟ್ ಹೌದು, ಇಬ್ಬನಿ ತಪ್ಪಿದ ಎಳೆಯಲಿ ಅಂತ ನಾವೇನು ಚಿತ್ರ ಮಾಡ್ತಾ ಇದ್ದೀವಿ, ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕನಸುಗಳು ಅನ್ನೋದು ಸಾಕಷ್ಟು ಇರುತ್ತೆ, ಸಾಕಷ್ಟು ಕಥೆಗಳು ಅಡಗಿರುತ್ತೆ. ಅದೆಲ್ಲ ಈ ಇಬ್ಬನಿ ರೂಪದಲ್ಲಿರುತ್ತೆ. ನನ್ನ ಜೀವನದಲ್ಲಿ ಇಬ್ಬನಿ ರೂಪದಲ್ಲಿದ್ದಂತಹ ನನ್ನ ಕನಸಿಗೆ ಬೆಳಕಾಗಿ ಅಥವಾ ಹೊಂಬಿಸಿಲಾಗಿ ಬಂದಿದ್ದು ಇಬ್ಬನಿ ತಪ್ಪಿದ ಎಳೆಯಲಿ ಚಿತ್ರ. ಆ ಒಂದು ಚಿತ್ರ ನನಗೆ ನನ್ನ ಜೀವನದಲ್ಲಿ ಅದು ಒಂದು ಮ್ಯಾಜಿಕ್ ಅನ್ನೋ ಕ್ರಿಯೇಟ್ ಮಾಡಿದೆ, ಒಂದು ಮ್ಯಾಜಿಕಲ್ ಮೊಮೆಂಟ್ ಆಗಿದೆ ನನಗೆ. ಅದೇ ರೀತಿ ನಮ್ಮ ಕಥೆ ಕೂಡ ಹಾಗೆ ಇದೆ. ಸಾಕಷ್ಟು ಸರ್ತಿ ಹೀಗಾದ್ರೆ ಚೆನ್ನಾಗಿರುತ್ತಲ್ವಾ, ಹೀಗಿದ್ರೆ ಹೇಗಿರಬಹುದು ಅನ್ನೋ ಒಂಥರ ಒಂದು ಪ್ರಶ್ನೆಗಳು, ಎಷ್ಟೋ ಪ್ರಶ್ನೆಗಳು ನಮ್ಮ ಮನಸ್ಸಲ್ಲಿ ಉಳ್ಕೊಂಡಿರುತ್ತೆ. ಆ ಒಂದು ಮ್ಯಾಜಿಕಲ್ ಮೊಮೆಂಟ್ಗೆ ನಾವೆಲ್ಲರೂ ಕಾಯ್ತಾ ಇರ್ತೀವಿ. ಇಬ್ಬನಿ ತಪ್ಪಿದ ಎಳೆಯಲಿ ನೀವು ನೋಡಿದಾಗ್ಲೂ ಅಷ್ಟೇ, ಸಾಕಷ್ಟು ಪಾತ್ರಗಳು ಇದರಲ್ಲಿ ಅಡಗಿದೆ. ಇಲ್ಲಿ ಖಳನಾಯಕ ಅನ್ನೋದು ಸಂದರ್ಭ ಮಾತ್ರ. ಎಲ್ಲರೂ ಆ ಸಂದರ್ಭವನ್ನ ಪ್ರೀತಿಯಿಂದನೇ ಅವರು ಅದನ್ನ ಅಪ್ರೋಚ್ ಮಾಡ್ತಾರೆ ಅನ್ನೋದನ್ನ ನಾವು ತೋರಿಸಿದೀವಿ. ಎಲ್ಲಾ ಪಾತ್ರಗಳನ್ನು, ಈಗ ಯಾರೋ ಒಬ್ರು ನನ್ನ ಪಾತ್ರಕ್ಕೆ ರಿಲೇಟ್ ಆದ್ರೆ ಇನ್ನೊಬ್ರು ರಾಧೆ ಪಾತ್ರಕ್ಕೆ ರಿಲೇಟ್ ಆಗಬಹುದು. ಅಷ್ಟು ಸುಂದರವಾಗಿ ಸಂದರ್ಭಗಳ ಅನುಸಾರವನ್ನ ಇಟ್ಕೊಂಡು ಪಾತ್ರಗಳ ಪರಿಚಯವನ್ನ ಮಾಡಿದೀವಿ ನಮ್ಮ ಕಥೆಯಲ್ಲಿ. ಆ್ಯಂಡ್ ನಮ್ಮ ಚಂದ್ರಜಿತ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್, ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಸರ್. ಈಸ್ ಬೀನ್ ಅ ಗ್ರೇಟ್ ಟೀಚರ್. ಒಂದು ಹೇಳ್ತೀನಿ, ಕಲಾವಿದರಿಗೆ ಅಥವಾ ಕಲಾವಿದರಿಗೆ, ನಟರಿಗೆ, ನಟಿಯರಿಗೆ ಡೈರೆಕ್ಟರ್ ಅನ್ನೋದು ತುಂಬಾನೇ ಆ ಒಂದು ರೋಲ್ ಏನಿದೆ ಅಲ್ವಾ, ತುಂಬಾನೇ ಇಂಪಾರ್ಟೆಂಟ್ ಅದು. ನಾನು ಅದನ್ನ ಈಗ ಆಲ್ರೆಡಿ ಈ ಸಿನಿಮಾದಲ್ಲಿ ಅನುಭವ ಮಾಡಿದ್ದೀನಿ. ಎಷ್ಟೆಲ್ಲ ಏನಿರುತ್ತೋ ಅಲ್ವಾ, ನಾನು ಯಾವಾಗಲೂ ಸರಿಗೆ ಹೇಳ್ತಾ ಇರ್ತೀನಿ, ನಾರಾಯಣೇತಿ ಸಮರ್ಪಯಾಮಿ ಅಂತ ಏನು ಹೇಳ್ತಾರೆ, ಪ್ರತಿಯೊಂದು ನಾನು ಸರಿಗೆ ಚಂದ್ರಜಿತ್ತ ಏತಿ ಸಮರ್ಪಯಾಮಿ ಅಂತ ಹೇಳ್ಬಿಡ್ತೀನಿ. ಪ್ರತಿಯೊಂದು ಅವರಿಂದನೇ ಆಗಿರೋದು, ಫ್ರಮ್ ಸ್ಕ್ರಾಚ್. ನೀವು ಸಿನಿಮಾ ನೋಡಿದಾಗ ಈಗ ಟ್ರೈಲರ್ ಅಲ್ಲೇ ನೋಡಬಹುದು, ನಾವು ಹೇಳ್ತಾ ಇದೀವಿ ಸೆಲೆಬ್ರೇಟ್ ದಿ ಮ್ಯಾಜಿಕ್ ಆಫ್ ಲವ್, ಸೆಲೆಬ್ರೇಟ್ ದಿ ಮ್ಯಾಜಿಕ್ ಆಫ್ ಲವ್ ಅಂತ. ಪ್ರೀತಿಗೆ ನಾನಾರು ರೀತಿ ಇರುತ್ತೆ, ವಿಧ ವಿಧ ರೀತಿಯ ಪ್ರೀತಿಯನ್ನ ತೋರಿಸಿದೀವಿ, ಮ್ಯಾಜಿಕಲ್ ಮೊಮೆಂಟ್ ಅನ್ನ ತೋರಿಸಿದೀವಿ. ಆಚರಣೆಯನ್ನ ಹೇಗೆ ಮಾಡಿದೀವಿ ಸೆಲೆಬ್ರೇಷನ್ ಎಲ್ಲ ಅಂದ್ರೆ ಅದು ಮ್ಯೂಸಿಕ್ನ ಮೂಲಕ ಮತ್ತೆ ವಿಜುವಲ್ ಟ್ರೀಟ್ಮೆಂಟ್ನ ಮೂಲಕ, ಜೊತೆಗೆ ಎಡಿಟರ್ನ ಮೆನ್ಷನ್ ಮಾಡ್ಬೇಕು, ಎಡಿಟರ್ ಅವರ ಮೂಲಕ ಈ ಒಂದು ಆಚರಣೆ ಆಗೋದಕ್ಕೆ ಕಾರಣ
ಯಾವಾಗ ಆಗತ್ತೆ ಅಥವಾ ಈ ಆಚರಣೆ ಯಾವಾಗ ನೀವು ಆಚರಿಸಬಹುದು ಅಂದ್ರೆ ನೀವೆಲ್ಲರೂ ಥಿಯೇಟರ್ಗೆ ಬಂದು ನೋಡಿದಾಗ ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಅಂತ ಏನು ಹೇಳ್ತೀವಿ. ಈಗ ಟ್ರೈಲರ್ ನೋಡಿದ್ರೇನೆ ಬಹುಶಃ ನಿಮ್ಗೆಲ್ಲ ಹಾಗೆ ಅನ್ಸಿರ್ಬಹುದೇನೋ ಅಂತ ನಾನು ಭಾವಿಸ್ತೀನಿ. ಸೊ ದಯವಿಟ್ಟು ಬಂದು ನಿಮ್ಮ ಚಿತ್ರಮಂದಿರಗಳು, ಹತ್ತಿರದಲ್ಲಿರುವಂಥ ಚಿತ್ರಮಂದಿರಗಳಿಗೆ ಬಂದು ನೋಡಿ. ಇದೇ ರೀತಿ ಪ್ರೋತ್ಸಾಹ ಮಾಡ್ತೀರಿ ಹೊಸ ಕಲಾವಿದರಿಗೆ, ಹೊಸ ತಂತ್ರಜ್ಞರಿಗೆ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಅರ್ಪಿತಾ. ಆ್ಯಂಡ್ ನಮ್ಮ ನಿರ್ಮಾಪಕರು ಮಾತಾಡ್ತಿರ್ಬೇಕಾದ್ರೆ ಹೇಳಿದ್ರು ಮಯೂರಿಯವರು ಸರಿಸುಮಾರು ಒಂದು 7ರಿಂದ ಒಂದು 8-9 ಸೀನ್ಗಳಲ್ಲಿ ಬರ್ತಾರೆ ಅಂತ. ಬಟ್ ಈ ಸಿನಿಮಾ ನೋಡಿದವ್ರು ಪ್ರತಿಯೊಬ್ರು ಅವರನ್ನ ಮನೆಗೆ ಹೋಗ್ಬೇಕಾದ್ರೆ ಅವರ ನೆನಪುಗಳನ್ನ, ಅವರ ಆಕ್ಟಿಂಗ್ ಅನ್ನ ಮನಸ್ಸು ತುಂಬಿಕೊಂಡು 100% ತಗೊಂಡು ಹೋಗ್ತಾರೆ. ಅಷ್ಟು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಮಯೂರಿ ನಮಸ್ಕಾರ. ನಮಸ್ಕಾರ. ಹೇಗೆ ಅನ್ಸ್ತದೆ ಟ್ರೈಲರ್ ಲಾಂಚ್ ಆಗಿದೆ? ಖುಷಿ ಆಗ್ತಾ ಇದೆ. ಇಲ್ಲಿರುವಂಥ ಎಲ್ರಿಗೂ ತುಂಬ ಥ್ಯಾಂಕ್ಸ್, ಕಾಯಿಸಿದ್ದಕ್ಕೆ ಸಾರಿ. ಟ್ರೈಲರ್ ರಿಲೀಸ್ ಆಗಿರೋದು ಅಫ್ಕೋರ್ಸ್ ತುಂಬ ಖುಷಿ. ಆ್ಯಂಡ್ ಪಾತ್ರಗಳು ಚೆನ್ನಾಗಿ ಬಂದಾಗ ಅದನ್ನು ಪರ್ಫಾರ್ಮ್ ಮಾಡೋಕ್ಕೆ ಇನ್ನೂ ಹೆಚ್ಚಿಗೆ ಖುಷಿ ಆಗುತ್ತೆ. ಈ ಪಾತ್ರ ಅದರದ್ದೇ ಆದ ಒಂದಷ್ಟು ಲಿಮಿಟೇಷನ್ಸ್ ಇಟ್ಕೊಂಡು ಬಂದಿತ್ತು. ಈಗ ಎಲ್ಲ ಪಾತ್ರಕ್ಕೂ ಹೇಳಿದಾಗೆ ಕಣ್ಣಲ್ಲೇ ಅಭಿನಯಿಸಬೇಕು ಅನ್ನೋ ರಿಕ್ವೈರ್ಮೆಂಟ್ ಜಾಸ್ತಿ. ಬಟ್ ಅದಷ್ಟೇ ಚಾಲೆಂಜಿಂಗ್ ಆಗಿತ್ತು. ಹೋಪ್ಫುಲಿ ಅದು ಅಂದ್ಕೊಂಡ ಹಾಗೆ ಬಂದಿದೆ. ನೀವೆಲ್ಲ ಸಿನಿಮಾ ನೋಡಿದ್ಮೇಲೆ ತಿಳಿಸಿ ಹೇಗೆ ಅನ್ನಿಸ್ತು ಅಂತ. ಆ್ಯಂಡ್ ಹೊಸಬಿರೋ ತಂಡ ಈ ಮಟ್ಟದ ಸ್ಕೇಲಲ್ಲಿ ಸಿನಿಮಾ ತೊಗೊಂಡು ಬರೋದು ಆಡಿಯನ್ಸ್ ಮುಂದೆ ತುಂಬ ಸಂತೋಷ ಆಗುತ್ತೆ. ಆ್ಯಂಡ್ ರಕ್ಷಿತ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ಲ ನ್ಯೂ ಕಮರ್ಸ್ಗೆ ಈ ಒಂದು ಬಜೆಟಲ್ಲಿ ಸಿನಿಮಾ ಕೊಟ್ಟಿದ್ದಕ್ಕೆ ಸಾಕಷ್ಟು ಬ್ಯಾರಿಯರ್ಸ್ನ ಬ್ರೇಕ್ ಮಾಡಲಿ ಸಿನಿಮಾ ಅಂತ ಕೇಳ್ಕೊತೀನಿ. ಇನ್ನೂ ಸಾಕಷ್ಟು ನ್ಯೂ ಕಮರ್ಸು ಈ ಸಣ್ಣ ಸಣ್ಣ ಬಡ್ಜೆಟ್ಟೇ ಮಾಡಬೇಕು ಅನ್ನೋ ಲಿಮಿಟೇಷನ್ಸ್ ಇದೆ. ದೊಡ್ಡ ಸ್ಕೇಲಲ್ಲಿ ಸಿನಿಮಾಗಳನ್ನ ತೊಗೊಂಬರಲಿ ಕನ್ನಡ ಇಂಡಸ್ಟ್ರಿಗೆ. ಆ್ಯಂಡ್ ಈ ಜಾನರಲ್ಲೂ ನಮ್ಮ ಇಂಡಸ್ಟ್ರಿ ಸಿನಿಮಾಗಳು ಎಲ್ಲ ಲ್ಯಾಂಗ್ವೇಜಸ್ನೂ ಮುಟ್ಲಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಮಯೂರಿ. ಟೈಟಲ್ ಎಷ್ಟು ಪೊಯೆಟಿಕ್ ಆಗಿದೆ, ಇಬ್ಬನಿ ತಬ್ಬಿದ ಎಳೆಯಲ್ಲಿ. ಸೊ ಆ ಸಿನಿಮಾ ಕೂಡ ನೋಡೋದಕ್ಕೆ ಅಷ್ಟೇ ಪೊಯೆಟಿಕ್ ಆಗಿ ಕಾಣಬೇಕು ಸ್ಕ್ರೀನ್ ಮೇಲೆ. ಸೊ ಅದಕ್ಕೆ ಕಾರಣಕರ್ತರು ನಮ್ಮ DOP ಅವರು ಶ್ರೀವತ್ಸನ್ ಸರ್. ನಿಮ್ಮ ಮಾತು. ಹಲೋ ಸರ್. ಅದೇ ಸರ್, ಇಷ್ಟು ಪೊಯೆಟಿಕ್ ಆಗಿ ಕಾಣಿಸ್ತಾ ಇದೆ ಸ್ಕ್ರೀನ್ ಮೇಲೆ. ಹೇಗಿತ್ತು? ಹೌ ಚಾಲೆಂಜಿಂಗ್ ಇಟ್ ವಾಸ್? ಎಲ್ಲರಿಗೂ ನಮಸ್ಕಾರ. I have a lot of relation with Bangalore. All my childhood I used to come here and stay with my Dodama. So Bangalore is not new to me, and my wife is also a Kannadatti. So yeah, half of my family is Kannadigas. So to start with, ma'am, it all comes from Chan. For a director, I think amazing clarity of thought is important, and decision making skills are also very pivotal. So I think he had a very clear vision of what has to be achieved for this movie, because we have multitude of options to actually go for, but I think he was very clear how the movie has to look and has to feel, the emotional aspect of it. So I think I was just helping that out. So all credits to Chan, and thanks a lot Rakshit sir for giving such a great opportunity to us to explore our artistic craft. A lot of times you don't get that. I mean, I've never seen a producer who has not visited sets, just not even once, because he just came once. Yeah, in a good way, in a very good way. Yeah, that's a compliment, not complaint. In a very good way. So what I mean to say is, there's no creative interference. He just came once for 5 minutes, and I was asking Chan, sir doesn't really come, is it? Like, he said no, he doesn't come. So that's the level of trust he had in Chan. So I'm so thankful to you for having the trust in the team, sir. Thank you. And to my cinematography team, amazing work, guys. Thanks a lot. It wouldn't have been possible without their help. ADs, NCS Light Crew, they did an amazing job. It was so great. Executive producer Mr. Shashi Kumar, I think I've got a brother in him, 2 brothers, Chan and Shashi. So without him, I don't think the movie would look in this way, because the kind of location scouting he did along with the AD team is phenomenal. I think he's something else. So Shashi, thanks a lot. I might probably miss someone. Gaganji, I see, for the visuals to come certain way, music has to help as well. So I think it elevated 3x. So
production designer Sharat, costume designer Navya. So I think everybody did their role. Rakshit, Kau. So thanks a lot. And if it has to look in a certain way, it is the team which has done that. So thank you, sir. Shrinish sir as well. He's been too kind to us. Yeah, that's it. Thank you. Thanks for talking so good. Very good, sir. Very, very nice, sir. Keep coming and doing more things. ಅವರು ತುಂಬಾ ಸುಂದರವಾದಂತ ವಿಷಯ ಹೇಳಿದ್ರು. ಈ ರೀತಿ ಒಂದು ಪೊಯೆಟಿಕ್ ಆಗಿ ಸೀನ್ ಬ್ಯೂಟಿಫುಲ್ ಆಗಿ ಕಾಣ್ಬೇಕು ಎಲ್ಲ ಸೀನ್ಗಳು ಅಂದಾಗ ಅಲ್ಲಿ ಮ್ಯೂಸಿಕ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದು ಯಾವಾಗಲೂ ಆ ಸೀನ್ ನ ಆ ಬ್ಯೂಟಿನ ಎಲಿವೇಟ್ ಮಾಡುತ್ತೆ ಅಂತ. ಸೊ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ, ಅವ್ರ ಹತ್ರ ಮಾತಾಡ್ಸೋಣ. ಗಗನ್ ಸರ್, ಎಲ್ರಿಗೂ ನಮಸ್ಕಾರ. ನನಗಷ್ಟು ಮಾತಾಡಕ್ಕೆ ಬರಲ್ಲ. ಬಟ್ ಫಸ್ಟ್ಲಿ ಐ ವುಡ್ ಲವ್ ಟು ಥ್ಯಾಂಕ್ ರಕ್ಷಿತ್ ಶೆಟ್ಟಿ ಸರ್ ಆ್ಯಂಡ್ ಪ್ರಮುಖ ಪ್ರೊಡಕ್ಷನ್ ಶ್ರೀನಿಧಿ ಶೆಟ್ಟಿ ಸರ್. And I think the biggest shout out goes to Chan. I think he believed in us to basically portray what he wanted on the screen. And also would love to thank my very integral team, Yashwant, Aniket, Atmik, Ajish, all the musicians and singers who have been part of the project, also the lyricist. I think that's what I have got to say. Thank you so much. Thank you. So let me come to the ಇಬ್ಬರಿ ತಪ್ಪಿದ ಎಲೆಯಲ್ಲಿ ಟ್ರೈಲರ್ ನೋಡಿರ್ತೀರಾ. ಓಕೆ, ಎಲ್ಲರಿಗೂ ಖುಷಿಯಾಗಿರುತ್ತೆ. ಸೊ ಸ್ಟಾರ್ಟಿಂಗಿಂದ ಸೆಟ್ಟಲ್ಲಿ ಹೋಗ್ತಾ ಇದ್ದಂಗೆ ಐ ಹ್ಯಾವ್ ಬೀನ್ ದ ಪಾರ್ಟ್ ಆಫ್ ದಿಸ್ ಮೂವಿ ಫ್ರಮ್ ದ ಸ್ಟಾರ್ಟ್. ಸೊ ನನಗೆ ತುಂಬ ಫಸ್ಟಾಗಿ ಇಷ್ಟ ಆದ ಸೀನ್ಸ್ ತುಂಬ ಇದೆ. ಅದನ್ನು ಎಲ್ಲ ಸೀನ್ಸ್ ನೀವು ಮೂವಿ ನೋಡುವಾಗ ನೋಡ್ತೀರಾ. ಪ್ರತಿಯೊಂದು ಸೀನ್ಸ್ ಕೂಡ ತುಂಬ ತುಂಬ ಅದ್ಭುತವಾಗಿ ಬಂದಿದೆ. ಸೊ ಸ್ಪೆಷಲಿ ಮೆನ್ಷನ್ ಟು ಚಾನ್, ಐ ಹ್ಯಾವ್ ಬೀನ್ ಕ್ಲೋಸ್ಲಿ ವರ್ಕಿಂಗ್ ವಿತ್ ಹಿಮ್. So the dedication what he has put in his movie is there cannot be even a 0.1%, 0.01% ಕೂಡ ಕಮ್ಮಿ ಇದೆ ಅಂತ ಹೇಳಲಿಕ್ಕಿಲ್ಲ. that effort he has put. and ಈ ಮೂವಿ ಖಂಡಿತ ಒಂದು ಬ್ಲಾಕ್ ಬಸ್ಟರ್ ಮೂವಿ ಆಗಲಿಕ್ಕೆ ಪ್ರತಿಯೊಂದು ಆದ್ಯತೆ ಇದಕ್ಕೆ ಇದೆ ಅಂತ ನನಗೆ ಅನಿಸ್ತಾ ಇದೆ. This is the confidence level what Karma Studios is having on Chan, and this definitely will be reflected. Same way with acting wise, if we go, Vihan has done an amazing job. I feel for another Kannada he will be a superstar in the making. So that is the potential what is being shown in this movie. Same way with Ankita. The day I think almost 2 ತಿಂಗಳ ಮುಂಚೆ ನಾವು ಈ ಮೂವಿ ನೋಡಿದ್ವಿ. ನಾನು ಎಲ್ಲ ಒಟ್ಟಿಯಾಗಿ ಮೂವಿ ನೋಡಿದೆ ಆ್ಯಂಡ್ ಫ್ಯೂ ಆಫ್ ಅವರ್ ಟೀಮ್. ಮೂವಿ ನೋಡಿ ಮೀನ್ಸ್ ನಾವು ಜಸ್ಟ್ ಬಂದು ಚಾನಲ್ನ ಗಟ್ಟಿಯಾಗಿ ಹಗ್ ಮಾಡ್ಕೊಂಡಿದ್ದೆ. ಮೀನ್ಸ್ ವಿ ಡಿಂಟ್ ಎಕ್ಸ್ಪೆಕ್ಟ್, ಅಂದರೆ ಒಬ್ಬ ಡಿಬೇಟ್ ಡೈರೆಕ್ಟರ್ ಆಗಿ ಇಂಥ ಒಂದು ಮೂವಿ ಕೊಡ್ಬೋದು ಅಂತ ನಾವು ಎಣಿಸಿಲ್ಲ. ಅದು ಬಿಟ್ಟು ಒಂದು ಫಸ್ಟ್ ಟೈಮ್ ದೊಡ್ಡ ಸ್ಕ್ರೀನ್ಗೆ ಬಂದು ಅಂಕಿತ ಆ್ಯಕ್ಟ್ ಮಾಡಿ ಈ ಥರ ನಮ್ಮನ್ನು ಇಮೋಷನಲ್ ಆಗಿ, ಇಟ್ಸ್ ಅ ವೆರಿ ಸ್ವೀಟ್ ಇಮೋಷನಲ್ ಲವ್ ಸ್ಟೋರಿ. ನಿಮಗೆ ತುಂಬ ಅಳುವು ಬರುತ್ತೆ ಮಿಡಲ್ ಆಗಿ, ಆದರೆ ಅದೊಂದು ಸ್ವೀಟ್ನೆಸ್ ಇರುತ್ತೆ. You will definitely, after watching, whenever you are coming out from the theatre, you will feel very delighted. And ಇಂಥ ಒಂದು ಒಳ್ಳೆ ಸಿನಿಮಾ ನೋಡಿ ಹೊರಗೆ ಬಂದಲ್ಲ ಅಂತ ತುಂಬ ಇಷ್ಟ ಆಗುತ್ತೆ ಪ್ರತಿಯೊಬ್ಬರಿಗೂ. And thank you Ankita for giving us such a wonderful, amazing performance. Definitely everyone will love her performance. And as she sir told, it will be the best actress award. She will be potential for this. Mangu feeling ಇದೆ. It will definitely happen. Same with Mayuri also. The very short scenes she comes, but it is very, very impactful. You will never forget in this scene. Means ಆ ಸಿಚುವೇಶನಲ್ಲಿ, ಆ ಮೂವಿಯಲ್ಲಿ ಯಾರಿಗಾದ್ರು ಒಂದು ಹುಡುಗಿ ಇಂಥ ಒಂದು ಸಿಚುವೇಶನ್ ಬಂದರೆ ಹೆಂಗೆ ಅದನ್ನು ಫೇಸ್ ಮಾಡಿ ಹೆಂಗೆ ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ ಅಂತ, ಮೀನ್ಸ್ ಟ್ರೂ ಆಗಿ ಹೆಂಗೆ ಅಂತ ಅವ್ರು ತೋರಿಸಿದ್ದಾರೆ. ದಟ್ ಡೆಫಿನೆಟ್ಲಿ ಎವ್ರಿ ಒನ್ ವಿಲ್ ರಿಮೆಂಬರ್. ಆ್ಯಂಡ್ ಶಿ ಹ್ಯಾಸ್ ಗಿವನ್ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಇನ್ ದಿಸ್ ಮೂವಿ. ವಿಲ್ ನೆವರ್ ಫರ್ಗೆಟ್ ಇಟ್. ಸೊ ಆ್ಯಕ್ಚುಲಿ ಎಡಿಟಿಂಗ್ ಅಂತೂ ತುಂಬ ಇರಿಟೇಟ್ ಮಾಡಿದ್ದೇವೆ ನಾವು. ಓಕೆ, ಬಿಕಾಸ್ ದ ಮೂವಿ ಕೇಮ್ ಇನಿಷಿಯಲಿ 3 hours 10 minutes. ಸೊ ಐ ನೋ ಆ್ಯಸ್ ಅನ್ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಅಷ್ಟೊತ್ತು ಕುತ್ಕೊಂಡು ಒಂದು ಲವ್ ಸ್ಟೋರಿ ನೋಡಲಿಕ್ಕೆ ಅಷ್ಟು ಟೈಮ್ ಸಿಗಲ್ಲ ಅಂತ. ದೆನ್ ವಿ ಹ್ಯಾವ್ ಟು ಪುಟ್ ಲಾಟ್ ಆಫ್ ದಿಸ್ ಒನ್ ಆನ್ ಎಡಿಟಿಂಗ್. ಐ ಥಿಂಕ್ ದ ಎಫರ್ಟ್ ವಾಟ್ ಹಿ ಹಸ್ ಪುಟ್ ಎಟ್ ದ ಎಂಡ್ ವಾಸ್ tremendous. And when we saw the final version, which we saw 1 week back, it has come out amazing. So I'm delighted to inform all you also that the censor is done for this movie and is U-rated. So ಯಾಕೆ ಇದನ್ನು ಹೇಳ್ತಾ ಇದ್ದಾರೆ ಅಂದರೆ, ಪ್ರತಿಯೊಬ್ಬ ಫ್ಯಾಮಿಲಿಯವರು ಮಕ್ಕಳೊಟ್ಟಿಗೆ ಬಂದು ಈ ಮೂವಿಯನ್ನು ನೋಡುವಂಥ ಒಂದು ಪ್ರತಿಯೊಂದು ಎಂಜಾಯ್ ಮಾಡಿ ಮೂವಿ ಥಿಯೇಟ್ರಿಂದ ಹೋಗುವಂಥ ಇದೆ.
ಈ ಮೂವಿ OTT ಸ್ಯಾಟಲೈಟ್ ಮಾತ್ರ ಅಲ್ಲ, ಇದರಲ್ಲಿ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೊಡುವಂಥ ಮೂವಿ ಇದು. DOP ಆ ಟೈಪ್ ವಿಜುವಲ್ಸ್ ನಿಮಗೆ ತೋರಿಸಿದ್ದಾರೆ. ಯು ವಿಲ್ ಫೀಲ್ ಸೋ ಎಕ್ಸೈಟೆಡ್ ಟು ಸಿ ಸಚ್ ಗುಡ್ ಸೀನ್ಸ್ ಇನ್ ದ ಮೂವಿ. ಲೊಕೇಶನ್ ಸ್ಕೌಟಿಂಗ್ ಆಗಲಿ, ಅದರದ್ದು ಪಿಕ್ಚರೈಸೇಷನ್ ಆಗಿ ತುಂಬ ಅದ್ಭುತವಾಗಿ ಬಂದಿದೆ. ಮ್ಯೂಸಿಕಲ್ ಗಗನ್ ಅವರು, ನೀವು ನಾನು ಅದನ್ನೇ ಯಾವಾಗಲೂ ಹೇಳ್ತಿದ್ದೇನೆ, ಇದರಲ್ಲಿ ಏನು 5 ಸಾಂಗ್ಸ್ 4 to 5 ಸಾಂಗ್ಸ್ ವಾಚ್ 5 or 6 times ದಿಸ್ ಮೂವಿ. ಆ ಸಾಂಗ್ಸ್ ಏನು 5-6 ಸಾಂಗ್ಸ್ ಏನಿದೆ, ದಟ್ ವಿಲ್ ಬಿ ರಿಮೆಂಬರ್ಡ್ ಇನ್ ದ ಕನ್ನಡ ಇಂಡಸ್ಟ್ರಿ. ಸೊ ದ್ಯಾಟ್ ಬ್ಯೂಟಿಫುಲ್ ಮ್ಯೂಸಿಕ್ ಹಿ ಹ್ಯಾಸ್ ಡೆಲಿವರ್ಡ್ ಇನ್ ದಿಸ್ ಮೂವಿ ಆ್ಯಂಡ್ ಎವ್ರಿ ಒನ್ ಆಫ್ ಯು ವಿಲ್ ಲವ್ ಇಟ್. ಆ್ಯಂಡ್ ಪ್ರತಿಯೊಬ್ಬ ಅನಾಯಿತ ಸಾಂಗ್ ಹೆಂಗೆ ತುಂಬ ವೈರಲ್ ಆಗಿದೆ, ಅದು ಡೆಫಿನೆಟ್ಲಿ ಪ್ರತಿಯೊಂದು ಸಾಂಗ್ ಆ ಲೆವೆಲದ್ದು ವೈರಲ್ ಆಗುವಂಥದ್ದು ಎಲ್ಲ ಪಾಸಿಬಿಲಿಟಿ ಇದೆ. ಸೊ ಐ ವಿಶ್ ದ್ಯಾಟ್ ದಿಸ್ ವಿಲ್ ಬಿ ಪ್ರೌಡ್ ಟು ಇನ್ಫಾರ್ಮ್ ದ್ಯಾಟ್ ಪರಮ ಸ್ಟುಡಿಯೋಸ್ಗೆ ಇದು ಒಂದು ಪ್ರಾಡಕ್ಟ್. ಅದು ಪ್ರತಿಯೊಂದು ಆಡಿಯನ್ಸ್ ಯಾರು ಬಂದು ಈ ಮೂವಿಯನ್ನು ನೋಡಿ ಹೋಗ್ತಾರೆ ವಿಲ್ ಡೆಫಿನೆಟ್ಲಿ ಪ್ರೇಸ್ ಸಚ್ ಎ ನೈಸ್ ಪ್ರಾಡಕ್ಟ್ ಅನ್ನು ನಾವು ಕೊಟ್ಟಿದ್ದೇವೆ ಅಂತ, ಸಚ್ ಎ ಬ್ಯೂಟಿಫುಲ್ ಮೂವಿಯನ್ನು ಕೊಟ್ಟಿದ್ದೇವೆ ಅಂತ. ಸೊ ಐ ಆಮ್ ಹೋಪಿಂಗ್ ಟು ಆಲ್ ಆಫ್ ಯು ಟು ಸಿ ಇನ್ ಅ ಬಿಗ್ ಸ್ಕ್ರೀನ್ ಸೂನ್ ಆ್ಯಂಡ್ ಮೇಕ್ ದಿಸ್ ಎ ಬ್ಲಾಕ್ ಬಸ್ಟರ್ ಮೂವಿ ಫಾರ್ ದಿಸ್ ಇಯರ್. ಥ್ಯಾಂಕ್ಸ್ ಅ ಲಾಟ್. ಸೊ ಅದೇ ಎಡಿಟಿಂಗ್ ವಾಸ್ ಫನ್. ಲೈಕ್ ಏನಂದ್ರೆ ಲೈಕ್ ನಾನೇನೋ ಏನು ಮಾಡಿದ್ರು ಸ್ವಲ್ಪ ನಮ್ಗೆ ಡೈರೆಕ್ಟ್ರಿಗೂ ಸ್ವಲ್ಪ ಎಡಿಟಿಂಗ್ ಗೊತ್ತಿರೋದ್ರಿಂದ ಮಿಡ್ಲಲ್ಲಿ ಬಂದು ಅವಾಗ ಕೈ ಹಾಕೋರು, ಇದೊಂದು ಸ್ವಲ್ಪ ಇದು ಮಾಡ್ಬೋದು ಅಂತ ಅದು ಇತ್ತು. ಸೊ ಇವು ಪ್ರಾಜೆಕ್ಟ್ ಫೈಲ್ ಓಪನ್ ಮಾಡಿದ್ರೆ ನಾವು ಒಂದು 24th ವರ್ಷನ್ ಅಲ್ಲಿ ಫಸ್ಟ್ ಸೆಕೆಂಡ್ ವರ್ಷನ್ ಥರ್ಡ್ ಫೋರ್ತ್ ಫಿಫ್ತ್ ಹಿಂಗೆ. ಸೊ ಓಕೆ, ಸಿನಿಮಾ ಚೆನ್ನಾಗಿ ಬಂದಿದೆ, ಬಂದು ಥಿಯೇಟ್ರಲ್ಲಿ ನೋಡಿ. September 5th ರಿಲೀಸ್. ಥ್ಯಾಂಕ್ ಯು. ನಿಮ್ಗೊಂದು ಫಿಲಮ್ ನೋಡ್ಬೇಕಾದ್ರೆ ಫಿಲಮ್ ಎಮೋಷನ್ಸ್ ಕನೆಕ್ಟ್ ಆಗ್ತಿದೆ ಅಂದ್ರೆ, ನಿಮ್ ಆಕ್ಟರ್ಸ್ ಪರ್ಫಾರ್ಮೆನ್ಸ್ ನಿಮ್ಗೆ ಚೆನ್ನಾಗಿ ಅನ್ಸಿದೆ ಅಂತ ಹೇಳಿದ್ರೆ ಅಲ್ಲಿ ಎಡಿಟಿಂಗು ಚೆನ್ನಾಗಿದೆ ಅಂತ ಅರ್ಥ. ಸೊ ಆಕ್ಟಿಂಗ್ ಮತ್ತೆ ಫಿಲಮ್ನ ಪ್ರೇಸ್ ಮಾಡ್ತಿದ್ರೆ ನಿಮ್ಗೂ ಪ್ರೇಸ್ ಮಾಡ್ತಾರೆ ಅಂತ ಅನ್ಕೊಳ್ಳಿ ಅಂತ ರಕ್ಷಿತ್ ಕೇಳ್ತಿದೆ. ಸುಮ್ಮನೆ ಸಮಾಧಾನ ಮಾಡೋರು ಯಾವಾಗಲೂ ಯಾರು ಎಡಿಟಿಂಗ್ ಬಗ್ಗೆ ಮಾತಾಡ್ತಿರಲ್ಲ ಸಿನಿಮಾ ನೋಡಿದ ಮೇಲೆ, ಅದಕ್ಕೆ ಬಂದು ಹಿಂಗೆ ಹೇಳೋರು ಅವರು. ಇಲ್ಲ ಈ ಸತಿ ಮಾತಾಡ್ತಾರೆ, ಎಡಿಟಿಂಗ್ ಬಗ್ಗೆ ಮಾತಾಡ್ತಾರೆ, ನಿಮ್ಮ ಆಕ್ಟಿಂಗ್ ಬಗ್ಗೆ ಮಾತಾಡ್ತಾರೆ. ನಾವಂತೂ ಟಗರು ಫ್ಯಾನ್ಸ್ ಕ್ಲಬ್ ಅಂತ ಹೇಳಿ ಆಲ್ರೆಡಿ ಓಪನ್ ಮಾಡ್ಕೊಂಡಿದ್ದೀವಿ. ಅಧ್ಯಕ್ಷರು ಕಿರಣ್ ರಾಜ್ ಅಂದ್ರೆ ಅವ್ರೊಂದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿ ಈಗ ಅವ್ರು ಈ ತರಪ್ಪ. ಕಿರಣ್ ರಾಜ್ ವೆಲ್ಕಮ್. ನಮ್ಮ ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಡೈರೆಕ್ಟರ್ ಕಿರಣ್ ರಾಜ್ ರಕ್ಷಿತ್ ಕೇಳ್ತಿದ್ದಾರೆ ಕಿರಣ್ ಹತ್ರ ಮಾತಾಡಿಸ್ತೀರಾ ಅಂತ. 2 ನಿಮಿಷ ಮಾತಾಡ್ಬೋದು. ರಕ್ಷಿತ್ ಎಡಿಟ್ ಮಾಡ್ತಾರಂತೆ. ಬನ್ನಿ 2 ನಿಮಿಷ ಮಾತಾಡಿ. ಬನ್ನಿ, ಅವ್ರು ಆಕ್ಟ್ ಮಾಡಿದ್ದಾರೆ ಫಿಲಮ್ ಅಲ್ಲಿ, ಅದಕ್ಕೋಸ್ಕರ ಕರೀತೀರ. ಎಷ್ಟು ಲೆಕ್ಕದಲ್ಲ ಒಂದು ಫ್ರೆಂಡ್ಲಿ ಅಪಿಯರೆನ್ಸ್ ಮಾಡಿದ್ದಾರೆ. ಅದ್ಭುತ ನಟ. ಈಗ ಆಕ್ಟರ್. ಸರ್ ಅಷ್ಟೇ, ಲಾಸ್ಟ್ ಟೈಮ್ ತರ ಮಾತಾಡೋದು ನಾನು. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್, ಅದ್ಭುತವಾದ ಟ್ರೇಲರ್. ನಾನು ನಿನ್ನೆ ನೋಡಿದ್ದೆ, ಇವತ್ತಂತೂ ಇಲ್ಲಿ ನೋಡಿದಾಗ ದೊಡ್ಡ ಸ್ಕ್ರೀನ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಅದ್ಭುತವಾಗಿತ್ತು. ಅಂಡ್ ಚಾನು ನಾನು ಕಿರಿಕ್ ಪಾರ್ಟಿಯಿಂದ ನಾವು ಜೊತೆಗೆ ವರ್ಕ್ ಮಾಡ್ತಾ ಬಂದಿದ್ವಿ. ಸೊ ಇಬ್ಬನಿ ತಬ್ಬಿದ ಎಳೆಯಲ್ಲಿ ನಾನು ಫಸ್ಟ್ ರಫ್ ಕಟ್ ರೆಡಿ ಆದಾಗ ನಾನು ಸಿನಿಮಾ ನೋಡಿದ್ದೆ. ಅದಾದ್ಮೇಲೆ ಫಸ್ಟ್ ಕಟ್ ಆದ್ಮೇಲೂ ಕೂಡ ಸಿನಿಮಾ ತೋರಿಸಿದ್ರು. ಅದಾದ್ಮೇಲೆ ಟ್ರಿಮ್ಮಿಂಗ್ ಟೈಮಲ್ಲಿ ಇನ್ನೊಂದ್ಸಲ ತೋರಿಸಿದ್ರು. ಕೊನೆಗೆ ನಿನ್ನೆ ನನಗೆ ಫೈನಲ್ ವರ್ಷನ್ ಅದನ್ನು ಕೂಡ ತೋರಿಸಿದ್ರು. ಸೊ ಇಷ್ಟು ಟೈಮಲ್ಲಿ ನಾನು ನೋಡಿದಾಗ ಪ್ರತಿ ಸಲ ನನಗೆ ಆ ಸಿನಿಮಾ ಕೊಟ್ಟ ಎಕ್ಸ್ಪೀರಿಯನ್ಸು ಅದು ನನ್ನನ್ನ ಏನು ಸಿನಿಮಾವನ್ನ ತಪ್ಕೋಬೇಕು ಅನ್ನುವಷ್ಟು ಅದ್ಭುತವಾಗಿತ್ತು. ಅಂಡ್ ಕೊನೆಗೆ ನಾನು ಸಿನಿಮಾದ ಎಮೋಷನ್ಸ್ ಜೊತೆಗೆ ಆಲ್ಮೋಸ್ಟ್ ಕನೆಕ್ಟ್ ಆಗಿದ್ದವನು ನಿನ್ನೆ ನೋಡುವಾಗ 2 ವರ್ಷದಿಂದ ಚಾನ್ ಜರ್ನಿ ಅಂತೂ ನನಗೆ ಇನ್ನೂ ಕೂಡ ಎಮೋಷನಲ್ ಮಾಡಿತ್ತು. ಸೊ ನಿಜವಾಗ್ಲೂ ಹೇಳಬೇಕು ಅಂದ್ರೆ ಈ ಸಿನಿಮಾ ಅವ್ರು ಹೇಳ್ದಂಗೆ ಎಷ್ಟು ಎಮೋಷನಲ್ ಆಗಿದೆ ಅಷ್ಟೇ ಸ್ವೀಟ್ ಆಗಿದೆ. ಸೊ ನೀವು ಕೂಡ ಜೊತೆಗಿದ್ರಿ ನಿನ್ನೆ ಸಿನಿಮಾ ನೋಡಿದಾಗ. ಅಂಡ್ ಇದು ಗೆಲ್ಲೋದಕ್ಕಿರುವ ಎಲ್ಲ ಅರ್ಹತೆ ಇರುವಂತಹ ಸಿನಿಮಾ. ಎಸ್ಪೆಷಲಿ ಒಂದು ಸಿನಿಮಾ ಗೆಲ್ಲೋದಕ್ಕೆ ಕತೆ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ, ಅದರ ಜೊತೆಗೆ ಆ ಪ್ರಯತ್ನ ಎಷ್ಟು ಪ್ರಾಮಾಣಿಕವಾಗಿದ್ರೆ ಮಾತ್ರ ಅದು ಗೆಲ್ಲುತ್ತೆ ಅಂತ ನಾನು ನಂಬ್ಕೊಂಡು ಬಂದಿದ್ದು. ಸೊ ಇಲ್ಲಿ ಚಾನ್ ಎಷ್ಟು ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡಿದ್ದಾರೆ. ಅಂಡ್ ಅದಕ್ಕೆ ಅಂದ್ರೆ ನನಗೆ ಚಾರ್ಲಿ ಸಕ್ಸಸ್ಗೆ ಕಾರಣ, ನಾನು ಎಲ್ಲೂ ಹೋದ್ರು ಕೂಡ ರಕ್ಷಿತ್ ಸರ್ ಅಂತಾನೆ ಹೇಳ್ತಾರೆ, ಬೇರೆ ಯಾರು ಕೂಡ ಇದನ್ನ ಪ್ರೊಡ್ಯೂಸ್ ಮಾಡ್ತಿದ್ರು ಅಂತ ನಂಗೆ ಡೌಟ್ ಇತ್ತು ಅಂತ. ಸೊ ಇಬ್ಬನಿಗೂ ಕೂಡ ಇಲ್ಲಿ ಬೆನ್ನೆಲುಬಾಗಿದ್ದು ರಕ್ಷಿತ್ ಸರ್. ಸೊ ಪರಮ ಸ್ಟುಡಿಯೋ ಮತ್ತೆ ಚಾನ್ ಮತ್ತೆ ಎಂಟೈರ್ ಟೀಮ್ಗೆ ಎಲ್ರಿಗೂ ಆಲ್ ದಿ ಬೆಸ್ಟ್. ಒಳ್ಳೆಯದಾಗಿ. ಥ್ಯಾಂಕ್ ಯು ಸೋ ಮಚ್.
ಅಂದರೆ ಅದೇ ನನಗೆ ನಾನು ಕಾಸ್ಟಿಂಗ್ ಮಾಡೋ ಪ್ರೊಸೆಸ್ ಹೇಗೆ ಅಂತ ಹೇಳಿದ್ರೆ ನನಗೆ ಅವರು ವೆನ್ ಐ ಮೀಟ್ ದೆಮ್ ಇನ್ ಪರ್ಸನ್ ನನಗೆ ಅವರಲ್ಲಿ ಆ ಪಾತ್ರ ಕಾಣಬೇಕು. ವೆನ್ ಐ ಲುಕ್ ಎಟ್ ದೆಮ್ ನನಗೆ ಅವರಲ್ಲಿ ಪಾತ್ರ ಕಾಣಬೇಕು. ಸೊ ನಾನು ಅವ್ರದ್ದು ಫಿಲಮ್ಸ್ ಅಂದರೆ ಅವ್ರದ್ದು ಟ್ಯಾಲೆಂಟ್ ಆಬ್ವಿಯಸ್ಲಿ ಇಂಪಾರ್ಟೆಂಟೇ, ಬಟ್ ನಾನು ಯಾವತ್ತೂ ಏನು ನಂಬ್ತೀನಿ ಅಂತ ಹೇಳಿದ್ರೆ ಆ್ಯಕ್ಟಿಂಗ್ ಅನ್ನೋದು ಇಟ್ಸ್ ಅ ಕೊಲಾಬರೇಟಿವ್ ಜಾಬ್. ಅದು ಬರೀ ಆ್ಯಕ್ಟರ್ಸ್ ಮೇಲೆ ಬಿಟ್ಬಿಡ್ಬಾರ್ದು, ಅವರೊಬ್ಬರ ರೆಸ್ಪಾನ್ಸಿಬಿಲಿಟಿ ಅಂತ ನಾನು ಆರಾಮಾಗಿ ಕೂರ್ಬಾರ್ದು. ಆಸ್ ಅ ಡೈರೆಕ್ಟರ್ ನಂದು ರೆಸ್ಪಾನ್ಸಿಬಿಲಿಟಿನೂ ಹೌದು. ಸೊ ಇಬ್ರು ಜೊತೆಗೆ ಸೇರಿ ಪರ್ಫಾರ್ಮೆನ್ಸ್ ತರಬೇಕು ಸ್ಕ್ರೀನ್ ಮೇಲೆ ಅಂತ. ಸೊ ನನಗೆ ಅವರಲ್ಲೇ ಪಾತ್ರ ಕಾಣಬೇಕು. ಅದೇ ಇದರಲ್ಲಿ ಎಲ್ಲರನ್ನ ಕಾಸ್ಟ್ ಮಾಡಿರೋದು ಅಂದರೆ ಟ್ಯಾಲೆಂಟ್ ಎಸ್, ಬಟ್ ಅವರಲ್ಲಿ ಆ ಪಾತ್ರ ಇತ್ತು ಅನ್ನೋ ರೀಸನ್ಗೆ. ಇದರಲ್ಲಿ ಗಿರಿಜಾ ಮ್ಯಾಮ್ ಅನಾಹಿತ ಅನ್ನೋ ಕ್ಯಾರೆಕ್ಟರ್ ಇದೆಲ್ಲ ಅವ್ರದ್ದು ತಾಯಿ ಪಾತ್ರ ಮಾಡ್ತಿದ್ದಾರೆ, ಮಧುಮಿತಾ ಅಂತ. ಸೊ ನನ್ನ ತಲೆಯಲ್ಲಿ ಏನಿತ್ತು ಅಂದರೆ, ಈಗ ಮಧುಮಿತಾ ಅನಾಹಿತನ ಏಜಲ್ಲಿ ಇದ್ದಾಗ ಹೇಗಿರ್ಬೇಕು ಒಂದು ಚಿಕ್ಕ ಕಲ್ಪನೆ ಇತ್ತು. ಸೊ ಅದಕ್ಕೋಸ್ಕರ ನಾನು ತಾಯಿ ಪಾರ್ಟಿಗೆ ಯಾರನ್ನ ಕಾಸ್ಟ್ ಮಾಡಲಿ ತುಂಬಾ ಇದು ಮಾಡ್ತಿದ್ದೆ. ಆ್ಯಂಡ್ ಕೋವಿಡ್ ಟೈಮಲ್ಲಿ ನಾನು ಮಣಿರತ್ನಂ ಸರ್ದು ದೊಡ್ಡ ಫ್ಯಾನ್. ಮತ್ತೆ ಫಿಲಮ್ ನೋಡ್ತಾ ಇರ್ತೀನಿ ಮಣಿರತ್ನಂ ಸರ್ದು. ಅಂದರೆ ಫಿಲಮ್ ಅಲ್ಲಿದ್ರೆ ಅಟ್ಲೀಸ್ಟ್ ಸೀನ್ಸ್ ಎವ್ರಿ ಡೇ ಮಾರ್ನಿಂಗ್ ಎದ್ದು ಸೀನ್ಸ್ ನೋಡ್ತೀನಿ ಟು ಗೆಟ್ ದಟ್ ಏಸ್ಥೆಟಿಕ್ಸ್ ಇನ್ ಮೈ DNA. ಅದಕ್ಕೋಸ್ಕರ ಗೀತಾಂಜಲಿ ಫಿಲಮ್ ನೋಡೇ ಇಲ್ಲ, ಚಿಕ್ಕಲ್ಲಿ ಯಾವ ಒಂದ್ಸಲ ನೋಡಿದ್ದು, ಯಾಕೋ ಒಂದ್ಸಲಿ ಹಿಂಗೆ ಹಾಕಿದೆ, ನೋಡಿದ್ಮೇಲೆ ಅಲ್ಲಿ ಅವ್ರದ್ದು ಗಿರಿಜಾ ಮ್ಯಾಮ್ದು ಪಾರ್ಟ್ ಏನಿದೆ, ಗೀತಾಂಜಲಿ ಟೈಟಲ್ ರೋಲ್ ಪ್ಲೇ ಮಾಡಿದ್ರು. ಅದು ತುಂಬ ಅಂದರೆ ಆವರಿಸ್ಕೊಂಡ್ಬಿಟ್ಟಿದ್ದು, 2-3 ಡೇಸ್ ತಲೆಯಿಂದ ಹೋಗೇ ಇರಲಿಲ್ಲ. ಆ್ಯಂಡ್ ನನಗೆ ಫಸ್ಟ್ಗೆ ಅಂದರೆ ಓಕೆ ಇವರು ತಾಯಿ ಪಾರ್ಟ್ ಮಾಡ್ತಾರೆ ಅನ್ನೋ ತಲೆಗೆ ಬರಲಿಲ್ಲ. ಆ ಕ್ಯಾರೆಕ್ಟರ್ ಸ್ಟೇಡ್ ವಿತ್ ಮೀ. ನಾನು ಟ್ವಿಟರಲ್ಲಿ ಹುಡ್ಬಿಟ್ಟು ಟ್ಯಾಗ್ ಎಲ್ಲ ಮಾಡಿ ಕಮ್ಯುನಿಕೇಟ್ ಮಾಡಿದೆ ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ಅಂತೆಲ್ಲ. ಆ್ಯಂಡ್ ಲಕ್ಲಿ ಶಿ ರಿಪ್ಲೈ. ಆ ರಿಪ್ಲೈ ಮಾಡಿದ್ಮೇಲೆ ನನಗೆ ಸಡನ್ಲಿ ಇಟ್ಸ್ ಸ್ಟಕ್ ಮೀ. ಅಂದರೆ ಹೌದಲ್ಲ, ಅಂದರೆ ಫಿಲಮಲ್ಲಿ ಇವ್ರು ಹಿಂಗೆ ಕ್ಯಾರೆಕ್ಟರ್ ಪ್ಲೇ ಮಾಡಿದಾರಲ್ಲ, ಅಂದರೆ ಮಧುಮಿತಾ ಅನಾಹಿತನ ಏಜಲ್ಲಿ ಇದ್ದಾಗ ಹಿಂಗೆ ಇದ್ಲು. ಸೊ ಇವರೇ ತಾಯಿ ಪಾರ್ಟ್ ಮಾಡಬೇಕು ಅಂತ. ಸೊ ಬಟ್ ಈಗ ನಾನು ಟ್ವಿಟರಲ್ಲಿ ಏನೋ ಡೈರೆಕ್ಟ್ ಮೆಸೇಜ್ ಮಾಡ್ಲಿಕ್ಕಾಗಲ್ಲ, ಬಿಕಾಸ್ ಯು ವಾಸ್ ನಾಟ್ ಫಾಲೋಯಿಂಗ್ ಮೀ. ಪಬ್ಲಿಕ್ ಆಗಿ ಟ್ವೀಟ್ ಮಾಡಿ ಕೇಳೋಕ್ಕಾಗೋದಿಲ್ಲ. ಸೊ ತುಂಬ ಲಿಂಕ್ಡ್ಇನ್ಲಿ ಮೆಸೇಜ್ ಹಾಕಿದೆ. ಆ್ಯಂಡ್ ದೆನ್ ಐ ಗಾಟ್ ಟು ನೋ ದಟ್ ಅವರು ಇಂಡಸ್ಟ್ರಿ ಬಿಟ್ಟು 30 years ಅಲ್ಲಿ ಆಗಿತ್ತು ಅಂತ. ಆ್ಯಂಡ್ ಲಕಿಲಿ ಶಿ ರೆಸ್ಪಾಂಡೆಡ್. ಸೊ ನಾನು ಹೇಳಿದೆ ಈ ಥರ ಒಂದು ಪಾರ್ಟ್ ಮಾಡ್ತೀರಾ ಅಂತ. ಅವರು ಇಲ್ಲ, ನನ್ನ ಸಿನಿಮಾ ಬಿಟ್ಟು ಇಷ್ಟು ಟೈಮ್ ಆಗಿದೆ ಅಂತೆಲ್ಲ ಹೇಳಿದ್ರು. ನಾನು ಮ್ಯಾಮ್ ನೀವು ನೋ ಅಂತ ಹೇಳಿ, ಐ ಕ್ಯಾನ್ ಟೇಕ್ ಯುವರ್ ನೋ, ಬಟ್ ಸ್ಕ್ರಿಪ್ಟ್ ಓದೋದೇ ನೋ ಅಂತ ಹೇಳ್ಬೇಡಿ ಅಂತ ಹೇಳಿದೆ. ದಯವಿಟ್ಟು ಸ್ಕ್ರಿಪ್ಟ್ ಒಂದ್ಸಲ ಓದಿ, ಅಂದರೆ ಫುಲ್ ಓದಬೇಕು ಅಂತನಿಲ್ಲ. ಸ್ಟಾರ್ಟ್ ರೀಡಿಂಗ್, ನಿಮ್ಗೆ ಬೋರ್ ಆಯ್ತು ಅಂದರೆ ಯು ಕ್ಯಾನ್ ಜಸ್ಟ್ ಲೀವ್ ಇಟ್. ಅಥವಾ ಇಂಟ್ರೆಸ್ಟಿಂಗ್ ಅನ್ಸಲ್ಲಿ ಮುಗಿಸಿದ್ಮೇಲೆ ನಿಮಗೆ ಪಾತ್ರ ಮಾಡಬೇಕು ಅಂತ ಅನ್ಸಿದ್ರೆ ಲೆಟ್ಸ್ ಡೂ ಇಟ್ ಅಂತ ಹೇಳಿದೆ. ಆ್ಯಂಡ್ ಲಕ್ಕಿಲಿ ಅವ್ರು ಒಪ್ಕೊಂಡ್ರು. ಆ್ಯಂಡ್ ದೆನ್ ಓದಿದ್ಮೇಲೆ ಮಾಡ್ತೀನಿ ಅಂತ ಹೇಳಿದ್ರು. ಆ್ಯಂಡ್ ಐ ವಾಸ್ ವೆರಿ ಎಕ್ಸೈಟೆಡ್. ಬಟ್ ಚಾಲೆಂಜು ಇತ್ತು, ಯಾಕಂದರೆ ಅವರು ಶಿ ಇಸ್ ಅ ಬ್ರಿಟಿಷ್ ನ್ಯಾಷನಲ್. ಸೊ ಅವರಿಗೆ ಲ್ಯಾಂಗ್ವೇಜ್ ಬರಲ್ಲ. ಸೊ ಆಲ್ಮೋಸ್ಟ್ ರಿಮೋಟ್ ವರ್ಕ್ಶಾಪೇ ಆಗ್ತಿತ್ತು. ಆಲ್ಮೋಸ್ಟ್ ವಿಡಿಯೋ ಕಾಲಲ್ಲೇ ಅಂದರೆ ವರ್ಕ್ಶಾಪ್ ನಡೀತಾ ಇತ್ತು. ಅವ್ರು ಸಿನಿಮಾದ ಪ್ರತಿಯೊಂದು ಡೈಲಾಗ್, ಕನ್ನಡ ಡೈಲಾಗ್ ಕಲಿತು ಈಚ್ ವರ್ಡ್ ವಾಟ್ ಡಸ್ ಇಟ್ ಮೀನ್ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರು. ಆ್ಯಂಡ್ ಪರ್ಫಾರ್ಮ್ ಮಾಡಬೇಕಾದ್ರೆ ಶಿ ಪರ್ಫಾರ್ಮ್ ವಿತ್ ದ ಎಮೋಷನ್. ಪ್ರತಿ ಪದ ಏನು ಹೇಳ್ತೀನಿ ಅರ್ಥ ಮಾಡ್ಕೊಂಡು ಪರ್ಫಾರ್ಮ್ ಮಾಡೋದು. ಆ್ಯಂಡ್ ಆಬ್ವಿಯಸ್ಲಿ ಅಂದರೆ ಅವ್ರಿಗೆ ಆ್ಯಕ್ಷನ್ ಬರೋದ್ರಿಂದ ನಾವು ಡಬ್ ಮಾಡಿಸ್ಬೇಕಾಯ್ತು ಬೇರೆಯವರಿಂದ. ಬಟ್ ಸೊ ಏನು ಕನ್ಕ್ಲೂಡ್ ಮಾಡೋದು ಗೊತ್ತಾಗಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. 2 hours ಲೇಟಾಗಿ ಪ್ರೆಸ್ ಮೀಟ್ ಸ್ಟಾರ್ಟ್ ಆದಾಗ ಓಡ್ಕೊಳ್ಳೋಣಪ್ಪ ಅಂತ ಅಂದ್ಕೊಂಡೆ. ಬಟ್ ಎಲ್ಲ ನೋಡಿದ್ಮೇಲೆ ನಮ್ಮ ಮೂಡ್ ಚೇಂಜ್ ಆಯಿತು. ಸೊ ಕೂತ್ಕೊಂಡೆ. ಆ್ಯಂಡ್ ಕಂಗ್ರ್ಯಾಚುಲೇಷನ್ ಸರ್, ಟ್ರೈಲರ್ ಲಾಂಚ್ ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ನನಗೆ ನೀವು ಡೈರೆಕ್ಟರ್ ಆಗಿ ಮತ್ತು ಪ್ರೊಡ್ಯೂಸರ್ ಆಗಿ ಆ್ಯಕ್ಟರ್ ಆಗಿ ಇದ್ದೀವಿ ಇಂಡಸ್ಟ್ರಿಯಲ್ಲಿ. ನೀವು ಒಂದು ಕತೆ, ಒಬ್ಬ ಹೊಸ ನಿರ್ದೇಶಕ ಕತೆ ಫೇಸ್ಬುಕ್ಕಲ್ಲೂ ನೋಡಿದಾಗ ಆ ಕತೆ ಮಾಡ್ಕೋಬೇಕಾದ್ರೆ ಜೊತೆಗೆ ಒಬ್ಬ ಹೀರೋನ, ಅಂದರೆ ಮಾರ್ಕೆಟ್ ಹೇಗಿದೆ ಇವತ್ತಿನ ಹಾಕಿದ ದುಡ್ಡು ವಾಪಸ್ ಬರುತ್ತೋ ಇಲ್ವೋ, ಆ ಮಾರ್ಕೆಟ್ ಲೆವೆಲ್ ನೋಡಿಕೊಂಡು ಹೀರೋ ಅಥವಾ ಡೈರೆಕ್ಟರ್ ಅಥವಾ ಹೀರೋಯಿನ್ ಆಯ್ಕೆ ಮಾಡ್ಕೋತಿರೋ, ಅಥವಾ ಕತೆ ಮೇಲೆ ನಿಮ್ಗಿರೋ ಒಂದು ಕಾನ್ಫಿಡೆಂಟ್ ಏನಾದರೂ ಆಗಲಿ ಆಮೇಲೆ ಅನ್ನೋದು. ಅಂದರೆ ನಾನು ಕಂಪ್ಲೀಟ್ಲಿ ಡೈರೆಕ್ಟ್ರಿಗೆ ಆ ಆಪ್ಷನ್ ಕೊಟ್ಬಿಡ್ತೀನಿ. ಆ್ಯಂಡ್ ಅವ್ರು ಇಟ್ಸ್ ಕಂಪ್ಲೀಟ್ಲಿ ಹಿಸ್ ಕಾಲ್, ಬಿಕಾಸ್ ಅದು ಕ್ರಿಯೇಟಿವ್ ಕಾಲ್ ಅದು. ಬಟ್ ಅದರ ನಂತರ ಓಕೆ ಸರಿ, ಇವಾಗ ಈ ಹೀರೋಗೆ ಈ ಸ್ಕ್ರಿಪ್ಟ್ ಈ ಡೈರೆಕ್ಟರ್ ಮಾಡಿದಾಗ ಈ ಸ್ಟಾರ್ ಕಾಸ್ಟ್ ಎಲ್ಲ ಇದ್ದಾಗ ಇದನ್ನು ಈ ಬಜೆಟ್ನ ನಾವು ರಿಕವರ್ ಮಾಡೋಕ್ಕೆ ಆಗುತ್ತಾ ನಮ್ಮ ಕೈಯಲ್ಲಿ
ಅನ್ನೋ ಒಂದು ಕಾನ್ಫಿಡೆನ್ಸ್ ಇದ್ಮೇಲೆ ಮುಂದುವರಿಯೋದು. ಅಷ್ಟೇ ಸರ್. ಅಷ್ಟೊಂದು ಕ್ವಶನ್ ಕೇಳಿದ್ರೆ ಸ್ಟೇಜ್ ಅಲ್ಲ, ನೀವು ಅದೇ ತಾನೇ ಅಂದರೆ ಮಾರ್ಕೆಟ್ ಹಿಂಗಿದೆ, ಇನ್ವೆಸ್ಟ್ ಮಾಡಿದ್ರೆ ಅಂದರೆ ಇನ್ವೆಸ್ಟ್ ಮಾಡೋ ಮುಂಚೆ ಯೋಚನೆ ಮಾಡ್ತೀರಾ ಅಂತ ಕೇಳಿದ್ರು. ಸೊ ನಾನು ಅದೇ ಒಬ್ವಿಯಸ್ಲಿ ಯೋಚನೆ ಮಾಡೇ ಮಾಡ್ತೀನಿ. ಬಟ್ ಅದೇ ನಾನು ಯಾವತ್ತು ಈ ಹೀರೋನ ಹಾಕೊಳ್ಳಿ ಅಂತ ಆಪ್ಷನ್ಸ್ ಕೊಡ್ಬೋದು ಇಫ್ ದೇ ಆರ್ ಕನ್ಫ್ಯೂಸ್ಡ್. ಆ ಥರ ಇದ್ದಾಗ ಮಾತ್ರ ಆಪ್ಷನ್ಸ್ ಕೊಡ್ಬೋದು ಅಷ್ಟೇ, ಬಿಟ್ಟರೆ ಅದರ್ವೈಸ್ ಇಟ್ಸ್ ಕಂಪ್ಲೀಟ್ಲಿ ಡೈರೆಕ್ಟರ್ಸ್ ಕಾಲ್. ಸರ್, ಈಗ ಮಾತಾಡ್ಬೇಕಾದ್ರೆ ಡೈರೆಕ್ಟ್ ಆಗಿರ್ಬೋದು, ಮತ್ತು ಅಂಕಿತ ಮೇಡಮ್ ಕೂಡ ಹೇಳಿದ್ರು ತುಂಬ ದೊಡ್ಡ ಸ್ಕೇಲ್ ಸಿನಿಮಾ ಅಂತ ಹೇಳಿ. ಸೊ ನಾವು ಬಜೆಟ್ ಎಷ್ಟು ಅಂತ ಏನಾದ್ರು ಹೇಳ್ಬೋದು ಅಂತ. ಸರಿ, 6.5 ಆಗಿದೆ ಫಸ್ಟ್ ಪ್ರಿಂಟ್. ಡೈರೆಕ್ಟರ್ ನಮಸ್ತೆ. ನಮಸ್ತೆ ಸರ್, ಕಂಗ್ರ್ಯಾಚುಲೇಷನ್. ಮೊದಲನೇ ಸಿನಿಮಾ ಡೈರೆಕ್ಟ್ ಮಾಡಿದ್ರಿ, ಜೊತೆಗೆ ಒಂದು ಒಳ್ಳೆ ಅವಕಾಶ ನಿಮಗೆ ಸಿಕ್ಕಿದೆ ಸರ್. ಸಾಕಷ್ಟು ಜನ, ಎಷ್ಟೋ ಜನ ನಿಮ್ಮ ಥರ ಟ್ಯಾಲೆಂಟ್ ಇರೋ ಸಾಕಷ್ಟು ಜನ ಹೊರಗಡೆ ಇದ್ದರೂ ಕೂಡ ಅವ್ರಿಗೆ ಈ ಥರ ಅವಕಾಶಗಳು ಸಿಕ್ಕಿರೋದಿಲ್ಲ. ಮೊದಲನೇ ಸಿನಿಮಾದಲ್ಲೇ ರಕ್ಷಿಸಿರೋಂಥ ಒಬ್ಬ ಸೂಪರ್ ಸ್ಟಾರ್ ನಿಮ್ಗೆ ಅವಕಾಶ ಕೊಡೋದು ನಿಜಕ್ಕೂ ಅದು ಗ್ರೇಟ್ ವಿಚಾರ. ಸೊ ನಿಮ್ಮ ತಯಾರಿಗಳು ಹೇಗಿತ್ತು ಸರ್? ಒಬ್ಬ ಈ ಥರ ದೊಡ್ಡ ಸ್ಕೇಲ್ ಸಿನಿಮಾ ಮಾಡ್ತಿದ್ದೀರಿ, ಒಂದು ಸ್ಟಾರ್ ಕಾಸ್ಟ್ ಇಷ್ಟು ಆಗಿದೆ. ಸೊ ನಿಮ್ಮ ತಯಾರಿಗಳು ಹೇಗಿತ್ತು ಅಂತ ನೋಡ್ತೀವಿ. ಅಂದರೆ ಫಸ್ಟ್ ಆಫ್ ಆಲ್ ಅದೇ ಅವಕಾಶ ಅನ್ನೋ ಪದ ಇದೆಯಲ್ಲ, ಅಂದರೆ ನಾನು ಬಿಲೀವ್ ಮಾಡ್ತೀನಿ, ಮತ್ತು ಟೀಮಲ್ಲಿ ಒತ್ತಿ ಹೇಳ್ತಿದ್ದೆ, ಇನ್ನು ನೀವು ಆಪರ್ಚುನಿಟಿ ಅಂತ ಯಾವತ್ತೂ ತಗೊಳ್ಬೇಡಿ, ಇನ್ನು ರೆಸ್ಪಾನ್ಸಿಬಿಲಿಟಿ ಆಗಿ ತಗೊಳ್ಳಿ. ಇನ್ನು ರೆಸ್ಪಾನ್ಸಿಬಿಲಿಟಿ ತಗೊಂಡಾಗ ಮಾತ್ರ ಅವ್ರು ನಮ್ಮ ಮೇಲೆ ಇಟ್ಟಿದ್ದ ಟ್ರಸ್ಟ್ ಏನಿದೆ ಅದನ್ನು ನಾವು ನಿರ್ವಹಿಸೋಕ್ಕೆ ಸಾಧ್ಯ. ನಾವು ಡೆಲಿವರ್ ಮಾಡಿದ್ರೆ ಅವ್ರಿಗೆ ನಮ್ಮ ಥರ ಇನ್ನೂ ಜಾಸ್ತಿ ಹೊಸ ಫಿಲ್ಮ್ ಮೇಕರ್ಸ್, ಹೊಸ ಟೀಮ್ ಮೇಲೆ ಇನ್ವೆಸ್ಟ್ ಮಾಡಲಿಕ್ಕೆ ಧೈರ್ಯ ಬರುತ್ತೆ. ಸೊ ಆ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಮೈಂಡ್ ಇಟ್ಕೊಂಡು ಕೆಲಸ ಮಾಡಿ ಅಂತ ಹೇಳ್ತಿದ್ದೆ. ನಾನು ಅದನ್ನೇ ನಂಬಿ ಕೆಲಸ ಮಾಡಿದ್ದು. ತಯಾರಿ ಅಂತ ಹೇಳಿದ್ರೆ ಅಂದ್ರೆ ನಾನು ಇಡೀ ಫಿಲಮ್ ಬಗ್ಗೆ ಓವರ್ ಆಲ್ ಯೋಚನೆ ಮಾಡ್ಲಿಕ್ಕೆ ಹೋಗಿ, ಅಂದರೆ ಓವರ್ ಆಲ್ ಯೋಚನೆ ಮಾಡಿದೆ. ಬಟ್ ಫಾರ್ ಮಿ ಈಚ್ ಡೇ ವಾಸ್ ಇಂಪಾರ್ಟೆಂಟ್. ಸೊ ನನ್ನ ಪ್ಲಾನಿಂಗ್ ವಾಸ್ ಫಾರ್ ಈಚ್ ಡೇ. ಓವರ್ ಆಲ್ ಫಸ್ಟ್ ಫಿಲಮ್ ಇಷ್ಟು ಬಜೆಟ್ ಆಗುತ್ತೆ, ಈ ಫಿಲಮ್ ನಾನು ಅಂದ್ಕೊಂಡಂಗೆ ಮಾಡ್ಬೇಕಂದ್ರೆ ಇಷ್ಟು ಬಜೆಟ್ ಆಗುತ್ತೆ ಅನ್ನೋದು ದಟ್ ವಾಸ್ ದ ಫಸ್ಟ್ ಇದು ಪ್ರೊಜೆಕ್ಷನ್. ನೆಕ್ಸ್ಟ್ ಆ ಬಜೆಟ್ನ ನಾನು ಕರೆಕ್ಟಾಗಿ ಅಷ್ಟೇ ಬಜೆಟ್ ಮುಗಿಸ್ತೀನ. ಸೊ ದಟ್ ವಾಸ್ ಪಾರ್ಟ್ ಆಫ್ ಪ್ಲಾನಿಂಗ್. ನೆಕ್ಸ್ಟ್ ಎಕ್ಸಿಕ್ಯೂಷನ್ ಅನ್ನೋದಿದೆಯಲ್ಲ, ಅದು ಡೇ ಬೈ ಡೇ. ಸೊ ನಾನು ಈ ಪ್ಲಾನಿಂಗ್ ಈ ಥರ ಇದೆ, ಬಟ್ ಎಕ್ಸಿಕ್ಯೂಟ್ ಇಷ್ಟೇ ಬಜೆಟ್ಲಿ ಮಾಡಬೇಕು ಅನ್ನೋದು ಒಂದು. ನೆಕ್ಸ್ಟ್ ನಾನು ಅಂದ್ಕೊಂಡ ರೀತಿಲೇ, ಬಿಕಾಸ್ ಅವರು ಈ ಪ್ರಾಜೆಕ್ಟ್ ಓಕೆ ಮಾಡಿದಾಗ ಸ್ಕ್ರಿಪ್ಟು ಹೌದು, ಪ್ಲಸ್ ನಾನು ಈ ಥರ ಮೂಡಲ್ ಇರುತ್ತೆ ಸಿನಿಮಾ, ಈ ಥರ ವಿಜುವಲ್ ಇರುತ್ತೆ, ಈ ಥರ ಸೌಂಡ್ ಸ್ಕೇಪ್ ಇರುತ್ತೆ ಅಂತ ಹೇಳಿದಾಗ ಅದನ್ನು ಡೆಲಿವರಿ ಮಾಡಬೇಕು. ಸೊ ಪ್ರಿಪ್ರೇಷನ್ ಅನ್ನೋದು ವಾಸ್ ಎವ್ರಿ ಡೇ ಜಾಬ್. ಅಂದರೆ ಸಿನಿಮಾ ಸ್ಟಾರ್ಟ್ ಮಾಡಿ 2 ವರ್ಷದ ಮೇಲಾಗಿದೆ. ಎವ್ರಿ ಸಿಂಗಲ್ ಡೇ ಪ್ರಿಪ್ರೇಷನ್ ನಡೀತಾ ಇದೆ. ಇವತ್ತು ಇದಕ್ಕೂ ಪ್ರಿಪ್ರೇಷನ್ ನಡೆದಿದೆ. ಸೊ ಪುರ್ಸೊತ್ತಿಲ್ಲ. ಪ್ರಿಪ್ರೇಷನ್ ನನ್ನದು ಮುಂದೆ ಅಲ್ಲ, ಇಡೀ ಟೀಮ್ದು. ಸೊ ಈಗ ಫಿಲಮಲ್ಲಿ ಚಂದ್ರಜಿತ್ ಬೆಳ್ಳಿಯಪ್ಪ ಆ್ಯಂಡ್ ಟೀಮ್ ಅಂತಿದೆ. ಫಿಲಮ್ ನೋಡಿದ್ಮೇಲೆ ಎಂಡಲ್ಲಿ ಫಿಲಮ್ ಬೈ ಚಂದ್ರಜಿತ್ ಬೆಳ್ಳಿ ಟೀಮ್ ಅಂತಿದೆ. ಸೊ ಇಟ್ಸ್ ಅ ಫಿಲಮ್ ಬೈ ದ ಎಂಟೈರ್ ಟೀಮ್. ಅದು ಫಿಲಮ್ ನೋಡಿದಾಗ ಎಲ್ರಿಗೂ ಗೊತ್ತಾಗುತ್ತೆ. ಸೊ ಈ ಟೀಮ್ ಆ ಫಿಲಮ್ ಡೆಲಿವರ್ ಮಾಡ್ಬೇಕಂದ್ರೆ ಪ್ರಿಪರೇಷನ್ ವಾಸ್ ಫ್ರಮ್ ಎಂಟೈರ್ ಟೀಮ್, ಎವ್ರಿ ಸಿಂಗಲ್ ಡಿಪಾರ್ಟ್ಮೆಂಟ್. ಕನಸು ಇಸ್ ಜಸ್ಟ್ ಲೈಕ್ ಎ ಮೆಮೊರಿ. ನಿಮ್ಗೆ ನಿಮ್ಮ ಚೈಲ್ಡ್ಹುಡ್ ಒಂದು ಮೆಮೊರಿ ರಿಕಾಲ್ ಮಾಡಿದಾಗ ಅದು ಎಕ್ಸಾಕ್ಟ್ಲಿ ನಡೆದಂಗೆ ನಿಮ್ಗೆ ರಿಕಾಲ್ ಮಾಡಲ್ಲ, ಅದಕ್ಕೆ ಅದು ಟೆಕ್ಸ್ಚರ್ ಚೇಂಜ್ ಆಗುತ್ತೆ ನೀವು ಅದು ರಿಕಾಲ್ ಮಾಡಿದಾಗ ಅಥವಾ ಅದು ನಿಮ್ಮ ಕನಸು ರೂಪದಲ್ಲಿ ಬಂದಾಗ. ಸೊ ನನಗೆ ಫಿಲಮ್ ಮಾತ್ರ ಕಾಣಬೇಕಾಗಿತ್ತು. ಸೊ ಲೊಕೇಶನ್ ಬೆಂಗಳೂರು ಶೂಟ್ ಮಾಡಿದ್ರು, ನಿಮ್ಗೆ ಅದೊಂದು ಬೇರೆ ಟೆಕ್ಸ್ಚರ್ ಕೊಡೋ ಪ್ರಯತ್ನ ಮಾಡಿದ್ದೀವಿ. ಅದಾಗಲೇ ಹೇಳ್ದಂಗೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಶಶಿಕುಮಾರ್ ಅವ್ರಿಗೆ ತುಂಬ ಕಾಟ ಕೊಟ್ಟಿದ್ದೀವಿ ಆ ಲೆಕ್ಕದಲ್ಲಿ. ಪ್ರೊಡಕ್ಷನ್ ಡಿಸೈನರ್ ಆಗಲಿ ಮತ್ತು ಶ್ರೀವತ್ಸನ್ ಆಗಲಿ. ಯಾ, ಸೊ ಲಾಂಗ್ ಆನ್ಸರ್, ಬಟ್ ಯಾ ದಟ್ಸ್ ಆನ್ಸರ್. ಅದೇ ನಾನು ಸರ್ ಹೇಳಿದಂಗೆ ಬ್ಲಾಗ್ ಬರೆದಾಗ ಡ್ಯೂ ಡ್ರಾಪ್ ಸನ್ಶೈನ್ ಇನ್ ಬ್ಲೇಡ್ ಆಫ್ ಗ್ರಾಸ್ ಅಂತ ಬರ್ದಿದ್ದು. ಸೊ ಯಾವಾಗಿಂದ ಸಿನಿಮಾ ಮಾಡ್ತೀನಿ ಅಂತ ಹೇಳಿದಾಗ ಕನ್ನಡದ ಒಂದು ಟೈಟಲ್ ಬೇಕಾಗಿತ್ತು. ಆ್ಯಂಡ್ ನಾನು ಆ ಇಂಗ್ಲೀಷ್ ಟೈಟಲ್ನ ಆ್ಯಸ್ ಇಟ್ ಈಸ್ ಟ್ರಾನ್ಸ್ಲೇಟ್ ಮಾಡಿದ್ರೆ ಅದ್ರದ್ದು ಎಸೆನ್ಸ್ ಹೋಗುತ್ತೆ. ಆ್ಯಂಡ್ ನನಗೆ ಆಗ ರಶ್ಮಿ ಫಿಲಮ್ದು ಇಬ್ಬಂತೆ ಬದಿಯಲ್ಲಿ ಸಾಂಗ್ ಏನಿದೆ, ಚೈಲ್ಡ್ಹುಡ್ ತುಂಬ ಕೇಳಿ ತುಂಬ ಇಷ್ಟ ಆದ ಸಾಂಗ್, ದೊಡ್ಡಗೌಡ ಸರ್ ಬರ್ದಿರೋಂಥ ಇದು. ಸೊ ನನಗೆ ಆ ಟೈಟಲಲ್ಲಿ ಫಿಲಮ್ದು ಎಸೆನ್ಸ್ ಕಂಪ್ಲೀಟ್ಲಿ ಕ್ಯಾಪ್ಚರ್ ಆಗಿದೆ ಅಂತ ಅನಿಸ್ತು. ಪ್ಲಸ್ ಇನ್ನೊಂದು ಏನಂದರೆ ಅಂದರೆ ಆಗಲಿಂದ ಅಂದರೆ ಟ್ರೈಲರ್ ನೋಡಿದ್ದೀರಾ ಅಥವಾ ಇವರೆಲ್ಲ ಅಂದರೆ ಲ್ಯಾವಿಶ್ ಅಬ್ಜೆಕ್ಟಿವ್ಸ್ ಯೂಸ್ ಮಾಡಿದ್ದಾರೆ ಫಿಲಮ್ ಬಗ್ಗೆ. ಬಟ್ ನನಗೆ ಫಿಲಮ್ ನೋಡ್ಬೇಕಾದ್ರೆ ಒಂದು ಕಾದಂಬರಿ ಓದಿದ ಅನುಭವ ಆಗ್ಬೇಕು ಅನ್ನೋದೊಂದು ತುಂಬಾ ಇತ್ತು. ಅಂದ್ರೆ ಫಿಲಮ್ ನೋಡ್ಬೇಕಾದ್ರೆ ಅಂದ್ರೆ ಇಲ್ಲಿ ನಿಮ್ಗೆ ಈ ತರ ಏನೇ ಅನ್ಸಿದ್ರು ಫಿಲಮ್ ನಿಮಗೊಂದು ಬುಕ್ ಓದಿದ ಅನುಭವ ಕೊಡುತ್ತೆ ಅನ್ನೋದು ನನ್ನ ನಂಬಿಕೆ. ಅಂದ್ರೆ ಆ ನಿಟ್ಟಿನಲ್ಲೇ ಎಲ್ಲ ಇದು ಮಾಡಿದ್ದು. ಸೊ ಆ ಅನುಭವ ಕೊಡಬೇಕು ಅಂತ ಹೇಳಿದ್ರೆ ರೈಟ್ ಫ್ರಮ್ ಟೈಟಲ್
ಟು ದ ಪೋಸ್ಟರ್ ಟು ಮ್ಯೂಸಿಕ್ ಸಿನಿಮಾಟೋಗ್ರಫಿ ಎಲ್ಲನೂ ಇದರಲ್ಲೇ ಹೋಗಬೇಕು, ಒಂದು ಕಾದಂಬರಿ ಅನುಭವನ ಕೊಡ್ಕೊಂಡಿರ್ಬೇಕು. ಸೊ ಆ ಲೆಕ್ಕದಲ್ಲಿ ಇಬ್ಬನಿ ತಬ್ಬಿದೇಳೆಯಲ್ಲಿ ಅನ್ನೋ ಟೈಟಲ್. 7 Ounce ಅಲ್ಲಿ ಚಂದ್ರಜಿತ್ ಅವ್ರ ಮೇಲೆ ಯಾಕಿಷ್ಟು ನಂಬಿಕೆ ಇತ್ತು ಅಂತ ಫಸ್ಟಿಗೆ ಹೇಳಿದ್ರಿ, ಅವ್ರ ಸಿನಿಮಾಗೋಸ್ಕರ ಕಾಯ್ತಿದ್ದೆ ಅಂತ ಹೇಳಿ. ಅದಕ್ಕೆ ರೀಸನ್ ಏನು? ಆಮೇಲೆ 3 ಅನ್ನೋ ನಂಬರ್ ಯಾಕೋ ತುಂಬಾ ಸಲ ಬರ್ತಿದೆ, 3 ಸಲ ಸೆಟ್ಟಿಗೆ ಹೋದ್ರಿ, 3 ಗಂಟೆ ಸಿನಿಮಾ ಇತ್ತು. ಸೊ ಬಿಕಾಸ್ ನಾನು ಆ ಬ್ಲಾಗ್ ಓದಿದ್ನಲ್ಲ, ಆ್ಯಂಡ್ ಅಂದರೆ ಏಪ ಮಾಡಿದ್ರೆ ರೊಮ್ಯಾಂಟಿಕ್ ಫಿಲ್ಮೇ ಮಾಡೋದು ಅಂತ ಒಂದು ಕಾನ್ಫಿಡೆನ್ಸ್ ಇತ್ತು. ಆ್ಯಂಡ್ ಆ ಬ್ಲಾಗ್ ಓದಿದ್ಮೇಲೆ ರೊಮ್ಯಾಂಟಿಕ್ ಸಿನಿಮಾ ಮಾಡಿದ್ರೆ ಹೆಂಗೆ ಮಾಡ್ತಾನೆ ಅನ್ನೋದು ಒಂದು ಚಿಕ್ಕ ಐಡಿಯಾ ಇತ್ತು ನನಗೆ. ಇದೆಲ್ಲ ಬಿಟ್ಟು ಐ ಥಿಂಕ್ ಚಂದ್ರಜಿತ್ದು ದರ್ ಇಸ್ ಒಂದು ಒಳಗಡೆ ಒಂದು ಹಾನೆಸ್ಟಿ ಇದೆಯಲ್ಲ, ಸಿನಿಮಾ ಅಂತ ಬಂದಾಗ ಆ್ಯಂಡ್ ಆಸ್ ಅ ಪರ್ಸನ್ ಎರಡು, ಆ ಆನೆಸ್ಟಿ ಇದ್ದಾಗ ನಂಬಿಕೆ ಜಾಸ್ತಿ ಇರುತ್ತೆ ಮನುಷ್ಯನ ಮೇಲೆ. ಅವನು ಸಿನಿಮಾ ಮಾಡಿದಾಗ ಅವನು ಎಷ್ಟು ಆನೆಸ್ಟ್ ಆಗಿ ಸಿನಿಮಾ ಮಾಡ್ತಾನೆ. ಸೊ ಒಂದು ಟ್ಯಾಲೆಂಟ್ ಆನೆಸ್ಟಿ ಎರಡೂ ಇದ್ದಾಗ ಐ ಥಿಂಕ್ ದಟ್ ಈಸ್ ಸಮಥಿಂಗ್ ಟು ಲುಕ್ ಫಾರ್ವರ್ಡ್ ಟು. ಸೊ ಐ ಥಿಂಕ್ ದಟ್ ಈಸ್ ದ ಮೇನ್ ರೀಸನ್. ಆ್ಯಂಡ್ ಅವ್ರದ್ದು ಪರ್ಸನಾಲಿಟಿ ಆಗಲಿ, ಆ ಪರ್ಸನಾಲಿಟಿ ಒಂದು ಯಾವ ಥರ ಸಿನಿಮಾ ಮಾಡ್ಬೋದು ಅನ್ನೋದು ಆಗಲಿ, ಆ ಥರ ಸಿನಿಮಾ ಕನ್ನಡದಲ್ಲಿ ತುಂಬ ಅಗತ್ಯ ಇದೆ. ಆ್ಯಂಡ್ ಆ ಥರ ಒಬ್ಬ ಫಿಲ್ಮ್ ಮೇಕರ್ ಇಲ್ಲ ಕನ್ನಡದ ಜೊತೆಗೆ. ದ ವೇ ಹೀ ಕ್ಯಾನ್ ಡೂ ದ ಫಿಲ್ಮ್, ಆ ಥರದೊಂದು ಸಿನಿಮಾ ಮೇಕರ್ದು ನಮ್ಮ ಇಂಡಸ್ಟ್ರಿ ಒಂದು ಅಗತ್ಯ ಇತ್ತು. ಸೊ ಅವರಿಂದ ಒಂದು ಇನ್ನೊಂದಿಷ್ಟು ಜನ ಇನ್ಸ್ಪೈರ್ ಆಗಿ ಸಿನಿಮಾ ಮಾಡ್ಬೋದು. ಈ ಜಾನರ್ ಅಂದರೆ ರೊಮ್ಯಾಂಟಿಕ್ ಫಿಲ್ಮ್ ಸುಮಾರು ಜನ ಮಾಡ್ತಾರೆ, ಬಟ್ ಅದರಲ್ಲೂ ಒಂದು ಗೊತ್ತಿರಬೇಕಲ್ಲ ನಿಮಗೆ, ರೊಮ್ಯಾಂಟಿಕ್ ಫಿಲ್ಮ್ ಮಾಡೋದು ಗೊತ್ತಿರಬೇಕು ನಿಮಗೆ, ನಿಮ್ಮ ಒಳಗಡೆ ಒಂದು ರೊಮ್ಯಾನ್ಸ್ ಅಂತ ಇರಬೇಕು ಫಸ್ಟ್ ಆಫ್ ಆಲ್. ಸೊ ಚಾನ್ ಒಳಗಡೆ ತುಂಬಿ ಇಲ್ಲ ನಂಬರ್ 3 2 ಮಾಡಿದ್ರೆ ಕೇಳ್ಬೋಯ್ತು, 6 ಅಂತ ಹೇಳಿ. ಸರ್ ಶೂಟ್ ಟೈಮಲ್ಲೆಲ್ಲ ಡೈರೆಕ್ಟ್ರಿಗೆ ಈ ಪ್ರಶ್ನೆ, ಯಾವುದಾದ್ರೂ ಸೀಕ್ವೆನ್ಸ್ ಮಾಡುವಾಗ ಏನಾದ್ರು ಚಾಲೆಂಜಿಂಗ್ ಅನ್ಸುತ್ತೆ? ಅಂದರೆ ಎಲ್ಲ ಸೀಕ್ವೆನ್ಸ್ ಚಾಲೆಂಜಿಂಗ್. ಸಿಂಪಲ್ ಶೂಟ್ ಇರ್ಬೇಕಾದ್ರೆ ತುಂಬಾ ರಿಲ್ಯಾಕ್ಸ್ ಆಗಿರೋಕ್ಕೂ ಭಯ ನನಗೆ. ಅಂದ್ರೆ ಎಲ್ಲ ಆರಾಮಾಗಿ ಹೋಗ್ತಿರ್ಬೇಕಾದ್ರೆ ನನಗೆ ಇಲ್ಲ ಏನೋ ಸರಿಯಿಲ್ಲ ಅನ್ನೋ ಫೀಲಿಂಗ್. ಸೊ ಒಂದು ಅದಾಗಲೇ ಹೇಳ್ದಂಗೆ ಅಂದ್ಕೊಂಡಿದ್ದ ಬಜೆಟ್ ಅಲ್ಲಿ ಎವ್ರಿ ಡೇ ನಂದು ಬಜೆಟ್ ಶೀಟ್ ಹಾಕೊಂಡಿದ್ದೀನಿ, ಓವರ್ 75 ಡೇಸ್ ಶೂಟ್ ಮಾಡಬೇಕು ಅಂತ, ಎವ್ರಿ ಡೇಗೆ ಇಷ್ಟೇ ಶೂಟ್ ಬಜೆಟ್ ಎಲ್ಲ ಕಟ್ ಮಾಡಬೇಕು ಅಂತ ಪರ್ಸನಲ್. ಆ ಬಜೆಟ್ ಮುಗಿಸ್ಬೇಕು ಅನ್ನೋದು ಒಂದು. ಸೆಕೆಂಡ್ ಹಂಗ ಆಕ್ಟರ್ಸ್ಗೆ ನಾನು ಬೌಂಡ್ರಿ ಹಾಕ್ತಿದ್ದೆ. ಅಂದ್ರೆ ಚಾಲೆಂಜ್ ಅನ್ನೋದು ಬರೋದು ಇಟ್ಸ್ ನಾಟ್ ಜಸ್ಟ್ ಲಾಜಿಸ್ಟಿಕಲ್ ಥಿಂಗ್, ಅಂಡ್ ಎಮೋಷನಲ್ ತೆಗೆಸೋದು ಒಂದು ಚಾಲೆಂಜಿಂಗ್ ವಿಷಯನೇ. ಬಟ್ ಐ ವಾಸ್ ಲಕ್ಕಿ ಆನ್ ದಟ್ ಫ್ರಂಟ್ ಬಿಕಾಸ್ ತುಂಬಾ ಟ್ಯಾಲೆಂಟೆಡ್ ಕಾಸ್ಟ್ ಇದ್ರು. ವಿಹಾನ್ ಆಗಲಿ, ಅಂಕಿತಾ ಆಗಲಿ, ಮಯೂರಿ ಆಗಲಿ, ಸ್ಯಾಲ್ಮಿನ್ ಸರ್ ಇದ್ದಾರೆ ಇಲ್ಲಿ, ಗಿರಿಜಾ ಮ್ಯಾಮ್ ಆಗಲಿ, ರಕ್ಷಿತ್ ಕಾಪ್ ಅವರು ಇದ್ದಾರೆ. ಸೊ ಟ್ಯಾಲೆಂಟೆಡ್ ಕಾಸ್ಟ್ ಇದ್ರು. ಸೊ ಬಟ್ ಆ ಎಮೋಷನ್ ನಾನು ಅಂದ್ಕೊಂಡಿದ್ದ ರೀತಿಲೇ ಬರ್ಬೇಕಾದ್ರೆ, ಅಂದ್ರೆ ಸ್ಮೈಲ್ ಅನ್ನೋದು ಒಂದಿಷ್ಟು ಹೆಚ್ಚಿಗೆ ಆದ್ರೂ ಅದು ಅಲ್ಲಿ ಇಂಪ್ಯಾಕ್ಟ್ ಆಗಲ್ಲ, ನಿಮ್ಗೆ ಇನ್ಯಾವುದೋ ಸೀನಲ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಸೊ ಆ ಡಿಗ್ರಿ ಆಫ್ ಎಮೋಷನ್ಸ್ ಕರೆಕ್ಟ್ ಇದೆ ಇಲ್ಲ ಅನ್ನೋ ಜಡ್ಜ್ಮೆಂಟ್ ನಾವು ತಗೊಳ್ಬೇಕಲ್ಲ, ಅದು ಚಾಲೆಂಜಿಂಗ್. ನೆಕ್ಸ್ಟ್ ಪರ್ಫಾರ್ಮೆನ್ಸಿಂಗ್ ಬರಬೇಕು, ಎಮೋಷನ್ಸಿಂಗ್ ಬರಬೇಕು, ಬಟ್ ವಿಜುವಲ್ ಇದೇ ರೀತಿ ಬರ್ಬೇಕನ್ನೋದು ಇನ್ನೊಂದು ಪ್ಯಾರಾಮೀಟರ್ ಅಲ್ವಾ. ಸೊ ಬಟ್ ಇನ್ ಅ ಗಿವನ್ ಫ್ರೇಮ್ ಆಫ್ ಟೈಮ್ ಅದನ್ನ ಅಚೀವ್ ಮಾಡೋದು, ಶಿವಸನ್ನು ಪುಷ್ ಮಾಡ್ಬೇಕಲ್ಲ ನಾವು, ಪಾಪ ಅವ್ರಿಗೆ ಅಂದ್ರೆ ಜಾಸ್ತಿ ಟೈಮ್ ಕೊಡೋಕ್ಕಾಗಲ್ಲ. ಸೊ ಅವ್ರಿಗೆ ಇನ್ನೂ ಚಾಲೆಂಜಿಂಗ್ ಅದು. ನಾವಿಬ್ರು ಅಂದ್ಕೊಂಡಿದ್ನ ತಲೆ ಮೇಲೆ ತರೋದು ವಿತ್ ಟೈಮ್ ಕನ್ಸ್ಟೆಂಟ್ಸ್ ಆ್ಯಂಡ್ ವಿತ್ ಬಜೆಟ್ ಕನ್ಸ್ಟೆಂಟ್ಸ್. ಅಂದ್ರೆ ಬಿಗ್ ಬಜೆಟ್ ಫಿಲಮ್, ಬಟ್ ಹಂಗಂತೇಳಿ ನಾನು ಆರಾಮಾಗಿ ಸ್ಪೆಂಡ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಇದಕ್ಕೆ ಇಷ್ಟ ಅಂದ್ರೆ ಇಷ್ಟೇ, ಅಷ್ಟಲ್ಲಿ ಆಗ್ಬೇಕು. ಸೊ ಅಷ್ಟು ಬಜೆಟ್ ಒಳಗೆ ಅದನ್ನ ಎಕ್ಸಿಕ್ಯೂಟ್ ಮಾಡ್ಬೇಕು ಅನ್ನೋದು ಅವ್ರದ್ದು ಚಾಲೆಂಜ್. ಸೊ ಒಂದ್ ಲೆಕ್ಕದಲ್ಲಿ ಚಾಲೆಂಜ್ ಅನ್ನೋದು ನನಗೆ ಕಮ್ಮಿ ಇತ್ತು, ನನ್ನ ಕೆಲಸ ಮಾಡ್ತಿದ್ರು ಅವ್ರಿಗೆ ಜಾಸ್ತಿ ಇತ್ತು. ಎಸ್ಪೆಷಲಿ ಒಂದು ಏಡಿಸ್ ಪಾಪ ದಿವಸ ಬಯಸ್ಕೊಳ್ತೀನಿ, ನನ್ನ ಜೊತೆ ಕಷ್ಟ ಕೆಲಸ ಮಾಡೋದು ತುಂಬಾ ಕಷ್ಟ. ಸೊ ನನ್ನ ತಾಳ್ಕೊಂಡು ಬಂದಿದ್ದಾರೆ, ಇವತ್ತು ಸಹ ಪಾಪ ಬೈದೆ ಅವ್ರಿಗೆ.
ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ಬಟ್ ದಟ್ಸ್ ಸೊ ಕೆಲಸ ಅಂತ ಬಂದಾಗ ಹಾಗೆ. ಬಟ್ ಅಂದ್ರೆ ನೀವು ಈ ಸಿನಿಮಾಗೆ ಏನು ಕೊಟ್ಟಿದ್ದೀರಲ್ಲ ಅದು ಲೈಫ್ ಟೈಮ್ ಇಟ್ ವಿಲ್ ಸ್ಟೇ ವಿತ್ ಮೀ. ವೆರಿ ಗುಡ್ ಕಿಡ್ಸ್. ಐ ಆಮ್ ಸೋ ಹ್ಯಾಪಿ, ಐ ಆಮ್ ಸೋ ಗ್ಲಾಡ್ ದಟ್ ಐ ಗಾಟ್ ಟು ವರ್ಕ್ ವಿತ್ ಮೈ ಏಡಿಸ್ ರಾಜ್, ಅಶ್ವಿನಿ, ಪರೀಕ್ಷಿತ್, ಹರೀಶ್, ಪ್ರವಣ್, ಮಿಂಚು. ಜೊತೆಗೆ ನಮ್ಮ ರಕ್ಷಿತ್ ಸಹ ಏಡಿ ಥರನೇ ವರ್ಕ್ ಮಾಡ್ತಿದ್ರು. ಥ್ಯಾಂಕ್ಸ್ ರಕ್ಷಿತ್. ಮತ್ತೆ ನಮ್ಮ ಶಶಿ ಕುಮಾರ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆದ್ರು. ಸ್ಟೇಜ್ ಮೇಲೆ ಹತ್ತಲ್ಲ ಅಂತ ಆಗಲಿಂದ ಒಂದು ವಾರ ಅಂತ ಹೇಳ್ತೀನಿ, ಸ್ಟೇಜ್ ಮೇಲೆ ಹತ್ತಾನೆ ಇಲ್ಲ ಈಗಲೂ. ಅಂದ್ರೆ ಈ ಆಲ್ಸೋ ವರ್ಕ್ ಆಸ್ ಎನ್ ಎಡಿ. ಸೊ ಅಂದ್ರೆ ವಿತೌಟ್ ಶಶಿ ಅಂದ್ರೆ ದಿಸ್ ಫಿಲಮ್ ವುಡಂಟ್ ಹ್ಯಾವ್ ಲುಕ್ಡ್ ಲೈಕ್ ಹೌ ದಿಸ್ ಲುಕಿಂಗ್. ಇಲ್ಲಿ ಅದೇ ಈಗ ನಾನು ಯೋಚನೆ ಮಾಡೋದು ಯಾವಾಗಲೂ ರಕ್ಷಿತ್ ಅವ್ರ ಬಗ್ಗೆ ಯೋಚನೆ ಮಾಡಿದ್ರೆ ನಾನು ಹೊರಗಡೆಯಿಂದ ಬಂದಿದ್ದು. ನನಗೆ ಇವತ್ತವರೆಗೂ ನಾನು ಸಿನಿಮಾಗೆ ಬರ್ತೀನಿ ಅಂತ ಬಂದವನಲ್ಲ. ಅವಾಗ ಯೋಗರಾಜ್ ಭಟ್ ಸರ್ ಅವ್ರು ಗರಡಿಲಿ ಯಾರೊಬ್ಬರು ನೋಡಿದ್ರು, ಯೋಗರಾಜ್ ಭಟ್ ಸರ್ ನಿಮ್ಮನ್ನು ನೋಡಿ ಕರೀತಾ ಇದ್ದಾರೆ ಬನ್ನಿ, ಆ ಥರ ಬಂದಿದ್ದು. ಇಲ್ಲಿ ಚಂದ್ರಜಿತ್ ಅವರು ಬಂದು ಕೇಳಿದ್ರು. ಮಧ್ಯದಲ್ಲಿ ಯಾವ ಸಿನಿಮಾನೂ ನಾನು ಒಪ್ಕೊಳ್ಳಿಲ್ಲ. ಬಟ್ ನಾನು ಅದೇ ಯೋಚನೆ ಮಾಡ್ತಾ ಇರ್ತೀನಿ. ಸೊ ಅವಾಗ ಯೋಗರಾಜ್ ಭಟ್, ಇವಾಗ ರಕ್ಷಿತ್ ಶೆಟ್ಟಿ. ಸೊ ಈಗಿನ ಕಾಲದಲ್ಲಿ ಮನುಷ್ಯ ಒಂದು ₹100 ಕೊಡೋದೇ ದೊಡ್ಡ ವಿಷಯ. ಅದರಲ್ಲಿ ಇಷ್ಟು ಕೋಟಿ ಹೊರಗಡೆ ಅವ್ನಿಗೆ ಆಗ್ತಾರಲ್ಲ. ಸೊ ಆ ಟ್ಯಾಲೆಂಟ್ ನೋಡಿ, ಆ ಪೊಟೆನ್ಷಿಯಲ್ ಏನು ನೋಡಿರ್ಬೋದು ನನ್ನಲ್ಲಿ ಅಂತ ನಾನು ಪ್ರತಿ ಸೀನಲ್ಲೂ ನಾನು ಅದನ್ನು ಯೋಚನೆ ಮಾಡಿ ಐ ಹ್ಯಾವ್ ಟು ಗಿವ್ ಫುಲ್ ನನ್ನ ಕಮಿಟ್ಮೆಂಟ್ ಅಂತ ಹಂಗೆ ಮಾಡ್ತಾ ಇದ್ದೆ. ಇನ್ನು ಅದರಲ್ಲಿ ಈ ಸಿನಿಮಾ ಎಲ್ಲ ನೋಡಾದ್ಮೇಲೆ ಬಂದು ನನಗೆ ಕಾಂಪ್ಲಿಮೆಂಟ್ ಕೊಡ್ತಾರಲ್ಲ, ನನಗೆ ತುಂಬ ಖುಷಿ ಆಗುತ್ತೆ. ನಾನು ಇನ್ನೂ ಸಿನಿಮಾ ನೋಡಿಲ್ಲ, ನಾವು ಯಾರು ಸಿನಿಮಾ ನೋಡಿಲ್ಲ. ಅಂಕಿತ್ ಆಗಲಿ, ಮಯೂರಿ ಆಗಲಿ, ನಾವೆಲ್ಲ ಟ್ರೈಲರು ನೋಡಿಲ್ಲ, ಇವತ್ತೇ ಫಸ್ಟ್ ನೋಡಿದ್ದು. ಸೊ ನಾನು ಅಂದರೆ ನಮ್ಗಳು ನಂಬ್ಕೊಂಡು ಇಷ್ಟು ಕೋಟಿ ದುಡ್ಡು ಆಗ್ತಾರಲ್ಲ, ಸೊ ಅದಕ್ಕೆ ನಾನು ಯಾವಾಗಲೂ ಆಭಾರಿ. ತುಂಬ ಚೆನ್ನಾಗಿ ಕಾಣಿಸ್ತೀರಿ, ನಿಮ್ಮನ್ನು ನೀವು ನೋಡ್ಕೊಂಡು ಅನಿಸ್ತೀನಿ. ತುಂಬ ಚೆನ್ನಾಗಿ ಕಾಣಿಸ್ತೀವಿ, ನಮ್ಗೆ ಅನ್ನಿಸ್ತೀವಿ. ನಿಮಗೆ ಈಗ ಅದಂದ್ರೆ ಈಗ ಸಿನಿಮಾನ ಚಿಕ್ಕ ವಯಸ್ಸಲ್ಲಿ ನೋಡ್ಕೊಂಡು ಬೆಳೆದಿರ್ತೀವಿ. ನಾನು ಅವಾಗಲೇ ಹೇಳಿದ್ನಲ್ಲ, ಚಲನಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡೋದು ಒಂದು ಕಡೆ ಆದರೆ, ನಮ್ಮ ಜೀವನ ಅಂತ ನಾವು ನೋಡ್ಕೊಂಡು ಬಂದಾಗ ಚಿಕ್ಕ ವಯಸ್ಸಿನಲ್ಲಿ ಎಲ್ಲರೂ ರೆಡಿ ಆಗೋದಾಗ್ಲಿ, ಅಪ್ಪ ಬ್ಯಾಂಕಿಂದ ಬಂದ್ರ, ಅಮ್ಮ ಎಲ್ಲ ಒಂಥರ ಹಾಲ್ಗೆಲ್ಲ ಕುಡ್ಕೊಂಡು ಎಲ್ಲರೂ ರೆಡಿಯಾಗಿ ಹೋದ್ವಾ, ಥಿಯೇಟ್ರಲ್ಲಿ ಹೋಗಿ ಕೂತ್ಕೊಂಡು ನೋಡಿದ್ವಾ ಅನ್ನೋ ಒಂದು ಏನು ನೆನಪಿದೆ ಅಲ್ವಾ, ಆ ನೆನಪು ತುಂಬ ಸ್ಟ್ರಾಂಗ್ ಇದೆ. ಅದೊಂಥರ ಹಬ್ಬ ಆಚರಿಸೋ ಹಾಗೆ. ನೋಡುವಾಗಲಿ ಅಂದರೆ ಚಿಕ್ಕ ವಯಸ್ಸಲ್ಲಿದ್ದಾಗ ಸಿನಿಮಾ ನೋಡುವಾಗಲಿ ಅಥವಾ ಯಾವುದೋ ಮ್ಯಾಗ್ಝಿನ್ ನೋಡೋದಾಗ್ಲಿ, ಆ ಹೀರೋಯಿನ್ ಯಾವ ರೀತಿ ಕೂತ್ಕೊಂಡಿದ್ದಾರೆ, ಯಾವ ರೀತಿ ಬಟ್ಟೆ ಹಾಕಿದ್ದಾರೆ, ಯಾಕೆ ಇಷ್ಟೊಂದು ಇಷ್ಟ ಇವ್ರಿಗೆ, ಮೇಕಪ್ ಅಂದರೆ ಏನು, ಇಷ್ಟೆಲ್ಲ ಒಂಥರ ಯೋಚನೆ ಮಾಡ್ತಿರ್ತೀವಿ ಚಿಕ್ಕವರಿದ್ದ. ಅಂದರೆ ನಾನು ಚಿಕ್ಕವಳಿದ್ದಾಗ ಹಂಗೆ ಯೋಚನೆ ಮಾಡಿದ್ದೆ. ಇವತ್ತು ನೋಡಿದಾಗ ನನ್ನ ತಂಗಿಗೆ ಅದೇ ಅಂತಿದ್ದೆ, ಏನಿದ್ ನಾನಾ ಹಿಂಗೆ ಬರ್ತಿದ್ದೀನ, ಏನು ಆ್ಯಕ್ಟಿಂಗ್ ಮಾಡಿದ್ದೀನಿ, ಅವಳು ನಂಗೇನು ಗೊತ್ತೇ ಆಗ್ತಿಲ್ಲ ಅನ್ನೋ ಥರ ಒಂಥರ ಬ್ಲ್ಯಾಂಕ್ ಅಂತಾರಲ್ಲ ಹಾಗೆ. ಬಿಕಾಸ್ 2 ವರ್ಷದಿಂದ ನಾವಿಲ್ಲಿ ಕೆಲಸ ಮಾಡ್ತಾ ಹೇಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಒಂಥರ ನನಗಂತೂ ಎಸ್ಪೆಷಲಿ ನಮಗೆ ಪರಂಪ ಸ್ಟುಡಿಯೋಸ್ ಒಂಥರ ಮನೆ ಥರನೇ ಆಗ್ಬಿಟ್ಟಿದೆ ಸರ್. ನನಗೆ ಇವರು ಈ ಥರ ಏನೋ ಸಿನಿಮಾ ಮಾಡಿದಾರಂತೆ, ನಾನು ಹೋಗಿದ್ದೀನಂತೆ, ಆ್ಯಕ್ಟ್ ಮಾಡಿದ್ದೀನಂತೆ, ಮಾಡ್ತಿದ್ದೀನಂತೆ, ಏನು ಒಂಥರ ಬ್ಲ್ಯಾಂಕ್ ಆದಂಗೆ ಇದೆ. ಅದೇ ನಾನು ಈ ಚಿತ್ರದಲ್ಲಿ ಯಾರ ಒಂದು ರಿಯಾಕ್ಷನ್ಗಾಗಿ ಕಾಯ್ತಿದ್ದೀನಿ ಅಂತಂದ್ರೆ ಬಹುಶಃ ಅದು ನನ್ನ ತಂದೆ ತಾಯಿ, ನನ್ನ ತಂಗಿದಂತ ಕಾಣಿಸುತ್ತೆ. ಇವತ್ತು ಟ್ರೈಲರ್ ನೋಡುವಾಗ ನನ್ನ ತಂಗಿನ ಆಗಾಗ ನೋಡ್ತಿದ್ದೆ, ಏನು ಮಾಡ್ತಿದ್ದಾಳೆ, ನಗ್ತಿದ್ದಾಳ, ಅಳ್ತಿದ್ದಾಳ ಅಂತ. ಅಷ್ಟೇ ಬಿಟ್ರೆ ಎಲ್ಲ ಏನಂತ ಹೇಳ್ತಾರೆ, ಕಲಾವಿದರಿಗೆ ಪ್ರೇಕ್ಷಕರೇ ಅಟ್ ದಿ ಎಂಡ್ ಆಫ್ ದಿ ಡೇ ನೀವು ರಿಯಾಕ್ಟ್ ಮಾಡಿ ಹೇಳಬೇಕು ಸರ್. ನೀವು ಹೇಳಿದಾಗ ನೀವು ಹೇಗೆ ನನಗೆ ಪ್ರೋತ್ಸಾಹ ಮಾಡ್ತೀರಾ ಅಥವಾ ನಮ್ಮ ಚಲನಚಿತ್ರವನ್ನು ಪ್ರೋತ್ಸಾಹ ಮಾಡ್ತೀರಾ, ಅದ್ರ ಬೇಸಿಸ್ ಮೇಲೆ ಬಹುಶಃ ನನ್ನ ರಿಯಾಕ್ಷನ್ ಇರುತ್ತೆ ಅನ್ಸುತ್ತೆ. ಸದ್ಯಕ್ಕೆ ಇಟ್ ಇಸ್ ಆಲ್ ಬ್ಲ್ಯಾಂಕ್ ಅಷ್ಟೇ. ಗೊತ್ತಾಗೋದಿಲ್ಲ ನನಗೆ ಏನು ನಡೀತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ. ಬ್ಯೂಟಿಫುಲ್ ಆಗಿದೆ. ಮತ್ತು ಸ್ಪೆಷಲ್ ಥ್ಯಾಂಕ್ಸ್ ಶ್ರೀವತ್ಸನ್ ಅವ್ರಿಗೆ. ಅವರ ಸಿನಿಮಾಟೋಗ್ರಫಿ ಇಟ್ ಇಸ್ ರಿಟನ್ ಆಲ್ ಓವರ್ ದಿಸ್ ಸಾಂಗ್. ಎಷ್ಟು ಚೆನ್ನಾಗಿ ಕಲರ್ ಗ್ರೇಡಿಂಗ್ ಇರ್ಬೋದು, ಸಿನಿಮಾಟೋಗ್ರಫಿ ಇರ್ಬೋದು. ಮತ್ತು ನವ್ಯ ಹಿಯರ್, ನಮ್ಮ ಕಾಸ್ಟ್ಯೂಮ್ ಡಿಸೈನರ್ ನವ್ಯ. ಬ್ಯೂಟಿಫುಲ್ ಕಾಸ್ಟ್ಯೂಮ್ಸ್. ಈ ಒಂದು ಸಾಂಗೇ ಅಂತ ಅಲ್ಲ, ಪ್ರತಿ ಸಾಂಗ್ ಎಲ್ಲ ಕ್ಯಾರೆಕ್ಟರ್ಸ್ದು ಕಾಸ್ಟ್ಯೂಮ್ಸ್ ಮಾಡಿದ್ದಾರೆ. ಆ್ಯಂಡ್ ಫಸ್ಟ್ ಟೈಮ್ ನವ್ಯ ಕಾಸ್ಟ್ಯೂಮ್ ಡಿಸೈನಿಂಗ್ ಮಾಡ್ತಾ ಇರೋದು. ಆ್ಯಂಡ್ ಬ್ಯೂಟಿಫುಲ್ ಜಾಬ್. ಈ ಸಾಂಗ್ ಏನು ಹಿಟ್ ಆಗಿದೆ ಅದ್ರ ಮುಂದೆ ನಾನು ಕಾಣ್ತಾ ಇದ್ದೀನಿ. ಬಟ್ 150-200 ಕ್ರೂ ಮೆಂಬರ್ಸ್ ಎಫರ್ಟ್ ಅದು. ಸೊ ಅವರೆಲ್ಲರಿಗೂ ಥ್ಯಾಂಕ್ಸ್. ತುಂಬ ಖುಷಿ ಆಗ್ತಿದೆ. ಅವರೆಲ್ಲರೂ ವರ್ಕು ರೆಕಗ್ನೈಸ್ ಆಗ್ತಿದೆ ಅಂತ ಖುಷಿ ಆಗ್ತಿದೆ.